ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಈ ವಾರದ ಪಂಚಾಂಗ ಫಲ ನೋಡೋಣ. 2ನೇ ತಾರೀಕು ಆಗಸ್ಟ್ 2026 ಭಾನುವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ಚತುರ್ಥಿ ತಿಥಿ, ಪೂರ್ವಭಾದ್ರ ನಕ್ಷತ್ರ, ಅತಿಗಂಡ ಯೋಗ, ಭವಕರಣ. ಇವತ್ತಿನ ಈ ಒಂದು ಪಂಚಾಂಗ ಫಲ, ಈ ಒಂದು ಪೂರ್ತಿ ವಾರಕ್ಕೆ ಸಂಬಂಧಿಸಿದ ಗ್ರಹಗಳ ಸ್ಥಿತಿ ನೋಡೋಣ. ಪಂಚಾಂಗದ ರೀತಿಯಾಗಿ ಕುಜ ಯಥಾ ಪ್ರಕಾರವಾಗಿ ವಿಶೇಷವಾಗಿ ವೃಷಭದಲ್ಲಿ ಕುಳಿತಿರೋದು. ಬುಧ ಬುದ್ಧಿಕಾರಕ, ಬುಧನ ಮನೆಯಲ್ಲೇ ಕುಳಿತಿರೋದು. ಸೂರ್ಯ ಆತ್ಮಕಾರಕ, ಮನೋಕಾರಕನ ಮನೆಯಾದ ಕಟಕ ರಾಶಿಯಲ್ಲಿ ಕುಳಿತಿರೋದು. ಗುರು ಜ್ಞಾನಕಾರಕ, ಕಟಕದಲ್ಲಿ ಕುಳಿತಿರೋದು. ಕೇತು ವಿಶೇಷವಾಗಿ ಸಿಂಹದಲ್ಲಿ ಒಂಟಿ ಆಯಿತು. ಶುಕ್ರ ನೀಚನಾಗಿ ಕನ್ಯಾ ರಾಶಿಗೆ ಪ್ರವೇಶ. ಚಂದ್ರ ಹಾಗೂ ರಾಹು ಕುಂಭದಲ್ಲಿ ಕುಳಿತಿರೋದು. ಮನೋಕಾರಕ ಚಂದ್ರ ಶನಿಯ ಮನೆಯಲ್ಲಿ ರಾಹುವಿನ ಜೊತೆ ಕುಳಿತಿರೋದು. ಶನಿ ವಕ್ರನಾಗಿ ಮೀನದಲ್ಲಿ ಕುಳಿತಿದೆ. ಇಲ್ಲಿ ಈ ವಾರದ ಪಂಚಾಂಗಕ್ಕೂ ಭವಿಷ್ಯಕ್ಕೂ ಮೊದಲು ಇತ್ತೀಚೆಗೆ ವಿಶೇಷವಾಗಿ ಗ್ರಾಮದೇವೆ ವಾರಣಾಸಿ ಬೆಂಗಳೂರು ಶ್ರೀ ಅಂಬಾದುರ್ಗ ಪರಮೇಶ್ವರಿ ದೇವಿ ದೇವಸ್ಥಾನದಲ್ಲಿ ಒಂದು ವಿಶೇಷವಾದಂಥ ದುರ್ಗಾ ಹೋಮ, ಚಂಡಿಕಾ ಹೋಮ, ಹಲವಾರು ಕಾರ್ಯಕ್ರಮಗಳನ್ನ ಕರಗ ಮಹೋತ್ಸವ ಎಲ್ಲ ಇಟ್ಕೊಂಡಿದ್ರು. 24ನೇ ತಾರೀಕು ಜುಲೈ ಆ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಅಲ್ಲೊಂದು ವೇದಿಕೆ, ನಿಮ್ಮ ಜೊತೆ ಒಂದು ಪುಟ್ಟ ಮಾತುಕತೆ, ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ರಿ. ಬನ್ನಿ ಅಮ್ಮನವರ ದರ್ಶನ ಹಾಗೂ ಆ ಪ್ರವಚನ ಭಾಗವನ್ನ ನೋಡ್ಕೊಂಡು ಬರೋಣ.
ओम ध्रुवन्ते राजा वरुणाधिपन्ते बृहस्पतिः ध्रुवन्त इन्द्रश्चात्मश्चात्मश्चार्यतां ध्रुवं ध्रुवं मलादादिमहोतादमहोत्तादि गण्डन्त समार्तास्तु प्रतिष्ठितमस्तु गणपति वातापि गणपति
चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्मार्कं गजाननमानिष्यम् एकदन्तम् उपास्मितम् ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते ॐ या देवी सर्वभूतेषु मातृरूपेण संस्थिता या देवी सर्वभूतेषु विद्यारूपेण संस्थिता या देवी सर्वभूतेषु ज्ञानरूपेण संस्थिता या देवी सर्वभूतेषु विज्ञानरूपेण संस्थिता या देवी सर्वभूतेषु स्वज्ञानरूपेण संस्थिता या देवी सर्वभूतेषु शक्तिरूपेण संस्थिता या देवी सर्वभूतेषु लक्ष्मीरूपेण संस्थिता या देवी सर्वभूतेषु सकल पशु पक्षी प्राणी कीट रूपाय संस्थिता या देवी सर्वभूतेषु सकल सस्य कीट वृक्ष रूपाय संस्थिता नमस्तस्ते 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 नमो नमः ताಯಿ ನಿತ್ಯ ಕಲ್ಯಾಣಿ ರಾಜರಾಜೇಶ್ವರಿ ವಳ್ಳಿ ಸುಬ್ರಹ್ಮಣ್ಯ ಸಮೇತ ಪಾಯಿ ಮಾಂ ಪಾಯಿ ಮಾಂ ಪಾಯಿ ಮಾಂ ದೇಹಿ ಮಾಂ ದೇಹಿ ಮಾಂ ದೇಹಿ ಮಾಂ ರಕ್ಷ ಮಾಂ ರಕ್ಷ ಮಾಂ ರಕ್ಷ ಮಾಂ. ಬಂದಿರತಕ್ಕಂಥ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ನನ್ನ ಶಿರಸಾಷ್ಟಾಂಗ ಆಧಾರಬಿಂದಗಳು ನಮಸ್ಕಾರಗಳು. ಎಲ್ಲರಲ್ಲಿಯೂ ಅಮ್ಮನವರ ಶಕ್ತಿ ಇದೆ. ಅದಕ್ಕೆ ಸಕಲ ಪಶು ಪಕ್ಷಿ ಪ್ರಾಣಿ ಕೀಟ ರೂಪಾಯ ಸಂಸ್ಥಿತ ಅಂತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು. ಇವತ್ತು ಪರಾಭವ ನಾಮ ಸಂವತ್ಸರೆ ಆಷಾಢ ಮಾಸೆ ದಕ್ಷಿಣಾಯಣೆ ಶುಕ್ಲ ಪಕ್ಷದ ಶುದ್ಧ ದಶಮಿ ಅನುರಾಧ ನಕ್ಷತ್ರ ಮಹಾನಕ್ಷತ್ರ. ಅಂಥದ್ದೊಂದು ಸೌಭಾಗ್ಯ ನಮಗೆ ಸಿಕ್ಕಿದೆ. ಇಂಥದ್ದೊಂದು ದೇವಿ ಕ್ಷೇತ್ರದಲ್ಲಿ ಅಂಬಾದುರ್ಗಾ ದೇವಸ್ಥಾನ. ನಿಮ್ಗೆ ಯಾರಿಗೂ ಗೊತ್ತಿಲ್ಲದ ಒಂದು ಸಂಕಲ್ಪ ಹೇಳ್ತೇನೆ. ಶಿಲ್ಪಾ ಅವರು ಹಾಗೂ ಅವರ ತಾಯಿ ಜಗನ್ಮಾತೆ ನಿಜವಾಗ್ಲು ಒಂದು 20 ವರ್ಷದ ಹಿಂದುಗಡೆ ನನ್ನ ಹತ್ರ ಏನೋ ಒಂದು ಸಲಹೆಗೆ ಬರ್ತಾರೆ. ಇಲ್ಲವಲ್ಲ, ಈ ಕುಟುಂಬದಲ್ಲಿ ಏನೋ ಒಂದು ಒಳ್ಳೆ ಕಾರ್ಯ ಆಗೋದಿದೆ, ಒಂದು ದೇವ ಕಾರ್ಯ ದೇವಸ್ಥಾನ ಈ ಥರದೊಂದು ನಡೆಸುತ್ತೆ ಅಂದ್ರೆ ಎಲ್ಲಿ ಗುರುಗಳೇ ಗೊತ್ತಿಲ್ಲ ಅವ್ರಿಗೂ. ನೋಡಿ, ಇವತ್ತು ಅವರಿಂದ ಆ ಜಾತಕದಲ್ಲಿ ಇತ್ತು. ಇತ್ತೀಚೆಗೆ ಅವರ ಮಗನ ಜಾತಕ ತಗೋಬರ್ತಾರೆ. ಪಂಚಮಹಾಪುರುಷ ಜಾತಕ ಅಂತ ಹೇಳ್ತಾರೆ. ಅಂದ್ರೆ ಲಗ್ನಾಧಿಪತಿ 9ನೇ ಮನೆಯಲ್ಲಿದ್ದು 9ನೇ ಮನೆಯ ಅಧಿಪತಿ ಭಾಗ್ಯದಲ್ಲಿದ್ದು ಭಾಗ್ಯಾಧಿಪತಿ ಧನುರ್ಲಗ್ನದಲ್ಲಿ ಸೂರ್ಯ ಬಂದು ಕುಳಿತುಕೊಂಡರೆ ಅದೊಂದು ಅದ್ಭುತ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಕುಜ ಪೂರ್ವ ಪುಣ್ಯ ಸ್ಥಾನವನ್ನೇ ನೋಡ್ತಿದ್ದಾನೆ. ಈ ಮಗು ಜಾತಕ ತುಂಬಾ ವಿಶೇಷಮ್ಮ. ಇವ್ರ ಮನೆತನದಲ್ಲಿ ದೇವಸ್ಥಾನ ಥರದ್ದಾಗ್ಬೇಕು. ನನಗೆ ಮರುವು ಒಂದು ಬಾರಿ ಹೇಳಿದ್ ನೆನಪಿರೋಲ್ಲ, ಸುಮಾರು ವರ್ಷಗಳು ಆಗಾಗ ಬಂದು ಹೋಗುತ್ತೆ. ತಾಯಿ ಜೀವ ದಂಪತಿ ಸಮೇತ ಟಕ್ ಅಂತ ಹೇಳ್ಬಿಟ್ಟು ಪತ್ರಿಕೆ ಇಡುತ್ತೆ, ಗುರುಗಳೇ ವಾರ್ಷಿಕೋತ್ಸವ ಮಗನ್ ಜಾತಕ ಸುಮ್ಮನೆ ತೋರ್ಸಕ್ ಬಂದಿದ್ದೇನೆ ನೋಡಿ. ಆ ಮಗು ಜಾತಕದಲ್ಲಿ ಇದೆ ಇಂಥದ್ದೊಂದು ಕಳಶವಿರತಕ್ಕಂಥ ಕ್ಷೇತ್ರಕ್ಕೆ ರಕ್ಷಕನಾಗಿ ಬರಬೇಕು, ಕಾಪಾಡಬೇಕು, ನಿಲ್ಲಬೇಕು, ಅಂಥವರ ಹೊಟ್ಟೆಯಲ್ಲಿ ಹುಟ್ಟಬೇಕು, ಮನೆತನದಲ್ಲಿ ಹುಟ್ಟಬೇಕು. ಇದೆಲ್ಲ ಪೂರ್ವ ಜನ್ಮದ ಸುಕೃತ ಮಕ್ಕಳು. ಅಂದ್ರೆ ಒಂದು ದೇವಸ್ಥಾನ ಮಾಡೋದು, ಅಲ್ಲೊಂದು ಪ್ರಸಾದ ಹಂಚೋದು, ಕಲ್ಯಾಣೋತ್ಸವ ಮಾಡಿಸೋದು, ಈ ತರ ಯಜ್ಞ ಅಂತ ಹೇಳ್ತಾರೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಒಂದು ವ್ಯವಸ್ಥೆ ಕಟ್ಟಬೇಕಂದ್ರೆ ಒಂದು ವ್ಯಕ್ತಿಯಿಂದ ಕಟ್ಟಬಹುದು ಅಂತ ಹೇಳ್ತಾರೆ. ಆ ವ್ಯಕ್ತಿಯನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಒಂದು ಯಜ್ಞ ಅಂತಾರೆ. ಹಿಂದಿನ ಕಾಲದಲ್ಲಿ ಯಜ್ಞವೇ, ದೇವತೆಗಳು ತೃಪ್ತಿಯಾಗಿ ಮಳೆ ಸುರಿಸ್ತಿದ್ರು ಅನ್ನತಕ್ಕಂಥ ಅಂಥದ್ದೊಂದು ಯಾಜ್ಞಿಕ ಕ್ಷೇತ್ರ, ಅಗ್ನಿಹೋತ್ರ ಕ್ಷೇತ್ರ ಇಲ್ಲಿ ನಿಲ್ಲಿಸಿ ನೋಡಿ. ಅವರು ಹೋಮ ಬೇರೆ ಯಜ್ಞ ಬೇರೆ. ಹೋಮ ಅನ್ನೋದು ನಮ್ಮನೇಲಿ ನಮಗೋಸ್ಕರ ಮಾಡ್ಕೊಳ್ಳೋದು.
ನನ್ನ ಹೆಂಡತಿ ಚೆನ್ನಾಗಿರ್ಬೇಕು, ನಮ್ಮ ದೊಡ್ಡಪ್ಪ ಚೆನ್ನಾಗಿರ್ಬೇಕು, ನಮ್ಮಪ್ಪ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಅದು ನಮಗೆ. ಯಜ್ಞ ಅನ್ನೋದು ಲೋಕಕ್ಕೆ, ಲೋಕ ಸಮಸ್ತ ಸುಖಿನೋ ಭವಂತು, ಅಲ್ಲೊಂದು ಮಳೆ ಬೆಳೆ ಆಗಬೇಕು, ತಂಪಾಗಬೇಕು. ಈ ಕ್ಷೇತ್ರಕ್ಕೆ ಬಂದಿರೋ ನಿಮಗೆಲ್ರಿಗೂ ಏನೋ ಒಂದು ಕೋರಿಕೆ ಇಟ್ಕೊಂಡು ಬಂದಿರ್ತೀರಿ ಅಮ್ಮನವರ ಹತ್ರ. ಆ ಅಮ್ಮನವರಿಗೆ ಶಕ್ತಿ ತುಂಬಿಸ್ಲಿಕ್ಕೆ ಇಂಥದೊಂದು ವ್ಯವಸ್ಥೆ ಮಾಡಿಸುವಂತ ಒಂದು ಕ್ಷೇತ್ರ ಕಟ್ಟಬೇಕು ಅಂದ್ರೆ ಜನ್ಮ ಜನ್ಮಾಂತರದ ಒಂದು ಪೂರ್ಣ ಫಲ. ನೀವು ನಂಬೋಲ್ಲ, ನಾ ನೋಡದ ವ್ಯಕ್ತಿಗಳಿಲ್ಲ, ಆ ತಾಯಿಯೇ ಸಾಕ್ಷಿ. ನಾನು ನೋಡದ ವ್ಯಕ್ತಿಗಳಿಲ್ಲ, ಅಷ್ಟು ದೊಡ್ಡವ್ರನ್ನು ನೋಡಿದ್ದೇನೆ, ತುಂಬಾ ಪಾಪ ಕೆಳಮಟ್ಟದಲ್ಲಿರೋರ್ನು ನೋಡಿದ್ದಾನೆ ತಾಯಂದ್ರ. ಆದ್ರೆ ಎಲ್ಲರಿಗೂ ಅಷ್ಟು ಸಾವಿರಾರು ಲಕ್ಷಾಂತರ ಕೋಟಿ ಇರುವವರು ಕೂಡ ದೇವಸ್ಥಾನ ಕಟ್ಟಿಸಿಲ್ಲ. ಒಂದು ದೇವಸ್ಥಾನ ಕಟ್ಟಿಸಬೇಕಂದರೆ, ಅಲ್ಲೊಂದು ಆ ಕಳಶ ಸ್ಥಾಪನೆ ಆಗಬೇಕಂದರೆ ಜನ್ಮ ಜನ್ಮಾಂತರದ ಒಂದು ಸೌಭಾಗ್ಯ. ನೀವು ನಂಬಲ್ಲ, ಕಡಿಮೆ ಅಂದ್ರೂ 14 ವರ್ಷದಿಂದ ನಾನು ಜಾಗ ಹುಡುಕ್ತಲೇ ಇದ್ದೇನೆ. ಎಲ್ಲೋ ಜಾಗಕ್ಕೆ ಹೋಗ್ತೇನೆ ದೇವಸ್ಥಾನಕ್ಕೆ, ಇಲ್ಲೋ ಒಂದು ತೃಪ್ತಿ ಇಲ್ಲ. ಮೊನ್ನೆ ಕೂಡ ಒಂದು ತಿಂಗಳ ಹಿಂದ್ಗಡೆ ನನ್ನದೇ ಒಂದು ಜಾಗ ಇದೆ, ಅಲ್ಲಿ ಏನೋ ಮಾಡಬೇಕು ಅಂತ ಹೋದ್ರೆ ನೀರಿನ ವ್ಯವಸ್ಥೆ ದುರ್ವ್ಯವಸ್ಥೆ ಆಗ್ಬಿಟ್ಟಿದೆ. ಏನಮ್ಮ ಇಲ್ಲಿ ನೆಲೆಸ್ಲಿಕ್ಕಿಲ್ವಾ, ನಾನು ಆಸೆಯಿಂದ ಬಂದಲ್ಲ, ಇಲ್ಲಿ ಕಟ್ಬಿಟ್ಟು ಬಂದ್ಬಿಡ್ಬೇಕು, ನಿನಗೊಂದು ಸ್ಥಳ ಮಾಡಬೇಕು, ನಿನ್ನನ್ನು ಕರ್ಕೊಂಡು ಬಂದು ನಿಲ್ಲಿಸ್ಬೇಕು, ನಿತ್ಯ ಕಲ್ಯಾಣ ಮಾಡಿಸ್ಬೇಕು, ನಿತ್ಯ ಯಜ್ಞ ಮಾಡಿಸ್ಬೇಕು, ಆಗ್ಲಿ ನೀನು ನೋಡೋಣ ನೀನು ಏನು ಆಜ್ಞೆ ಮಾಡ್ತೀಯೋ ಹಾಗೆ ಅಂತ. ನೋಡಿ, ಪುಣ್ಯಾತ್ಮರು ಶಿಲ್ಪ ಹಾಗೂ ಆ ಕುಟುಂಬದವರು ಹಿರಿಯರು ಇಲ್ಲೇ ಪಕ್ಕದಲ್ಲಿ ಕೂತಿದ್ದಾರೆ ನೋಡಿ. ಈ ತರ ತಮಗೋಸ್ಕರ ಮಾಡಿಕೊಳ್ಳದೆ ನಿಮಗೋಸ್ಕರ, ಅವ್ರ ಮನೇಲಿ ನಮ್ಮ ಮನೇಲಿ ನಾವು ನಮ್ಮ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋತೇವೆ. ಆದರೆ ಈ ತರದೊಂದು ಕ್ಷೇತ್ರ ಸೃಷ್ಟಿ ಆಗಬೇಕು ಅಂದ್ರೆ ಅದು ದೈವವೇ ಬಂದು ನಡೆಸ್ಬೇಕು ಮಕ್ಕಳೇ. ಅಂಥದ್ದೊಂದು ಕ್ಷೇತ್ರ ಮಾಡಿದ್ದಾರೆ. ನಿಮಗಳೆಲ್ಲರ ಸಹಕಾರ ಇರಲಿ. ಎಲ್ಲೋ ಇರೋ ದೂರದ ದೇವಸ್ಥಾನ, ದೂರದ ಬೆಟ್ಟದ ದೇವಸ್ಥಾನಕ್ಕೆ ಹೋಗ್ಲೇಬೇಡಿ. ಯಾಕಂದ್ರೆ ಈಗ ನಡೀತಿರೋ ಕುಜರಾಹು ಸಂಧಿ, ಅದರಲ್ಲೂ ರಾಹು ಕುಂಭದಲ್ಲಿ ಧನಿಷ್ಠಾ ನಕ್ಷತ್ರದಲ್ಲಿದ್ದು, ಕುಜ ಮೃಗಶಿರ ನಕ್ಷತ್ರದಲ್ಲಿದ್ದು ಅವನು ನೋಡ್ತಿರೋದು ಗುರು ಅಸ್ತಂಗತ ಬೇರೆ. ಸೂರ್ಯನ ಜೊತೆಲಿ ಸೇರಿದಾಗ ಸೂರ್ಯ ಯಾರನ್ನಿಡ್ತಾನೋ ಕರಗಿಸ್ಬಿಡ್ತಾನೆ, ಗುರು ಅಸ್ತಂಗತ. ಶುಕ್ರ ಕೇತು ಜೊತೆ ಅಸ್ತಂಗತ. ಅಲ್ಲಿಗೆ ಶುಕ್ರ ಅಂದ್ರೇನೆ ಲಕ್ಷ್ಮಿ ಮಕ್ಕಳೇ. ನಮ್ಮನೆ ಲಕ್ಷ್ಮಿ, ನಮ್ಮನೆ ಮಹಾಲಕ್ಷ್ಮಿ, ಅಮ್ಮ, ಅಕ್ಕ, ಅತ್ತಿಗೆ, ಪತ್ನಿ, ಮಗಳು ಎಲ್ಲರೂ ಅಸ್ತಂಗತರಾಗ್ಬಿಡ್ತಾರೆ. ಗುರು ಅಸ್ತಂಗತ ಅಂದರೆ ಜ್ಞಾನ ಅಸ್ತಂಗತ. ಅಂದ್ರೆ ನಾವ್ ಏನ್ ಮಾಡ್ತಿದ್ದೀವಿ ಅನ್ನತಕ್ಕಂಥ ಪರಿಭಾವ ಇಲ್ಲದೆ ಅಜ್ಞಾನವನ್ನು ಸ್ಪ್ರೆಡ್ ಮಾಡ್ತಾರೆ. ನಾನು ಇದನ್ನ ಹೇಳಿದ್ದೆ, ಕುಜರಾಹು ಸಂಧಿ ನಡೆಯುವಾಗ ದೇಶದ ದೊರೆಗೇ ತೊಂದರೆ ಬರುತ್ತದೆ, ರಾಜ್ಯದ ದೊರೆಗೂ ತೊಂದರೆ ಬರುತ್ತದೆ, ಸಮಸ್ಯೆಗಳು ಉಲ್ಪಣಿಸುತ್ತೆ, ಬೆಂಕಿ ಆಗುತ್ತದೆ, ಊಹಾಪೋಹಗಳಾಗ್ತವೆ. ನೋಡಿ, ದೊರೆಯೇ ಇಳಿದು ಬಂದು ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಡೆಲ್ಲಿಯಲ್ಲಿ ಅಲ್ಲೊಂದು ಸ್ಟೂಡೆಂಟ್ ಪ್ರೊಟೆಸ್ಟ್ ನಡೀತಿದೆ, ಬೇರೆ ಬೇರೆ ರೀತಿಯ ಒಂದು ಪ್ರಚೋದನೆಗಳಾಗ್ತಿದೆ. ಯಾರು ಸರಿ ಯಾರು ತಪ್ಪು ಯಾರೂ ಯಾವುದನ್ನು ಕೇಳಲಾರದ ಸ್ಥಿತಿಯಲ್ಲಿ ಒಂದು ಚೂರು ಕೈ ಜಾರ್ತು, ಡೆಲ್ಲಿಯಲ್ಲಿ ನಡೀತಿರೋ ಪ್ರತಿಭಟನೆ ಏನು ಬೇಕಾದರೂ ಉಗ್ರ ಸ್ವರೂಪ ತೆಗೆದುಕೊಳ್ಳಬಹುದು ಮಕ್ಕಳೇ. ಆ ಮಟ್ಟಕ್ಕೆ ದೊರೆಯನ್ನೇ ವಿಚಲಿತ ಮಾಡಿಸ್ತಿದೆ. ದೊರೆಯ ಜಾತಕ ತುಲಾ ಲಗ್ನ, ವೃಶ್ಚಿಕ ರಾಶಿ, ಅಷ್ಟಮದಲ್ಲಿ ಕುಜ, ಪಂಚಮದಲ್ಲಿ ರಾಹು. ಆ ಕುಜ ನೋಡ್ತಿದ್ದೆ, ದೊರೆಗೂ ಕಂಪನ. ಮೇಷ ಲಗ್ನ, ನಮ್ಮ ದೊರೆದು, ನಮ್ಮ ಕರ್ನಾಟಕದ ದೊರೆದು, ಅವರಿಗೂ 2ನೇ ಮನೇಲಿ ಕುಜ, ರಾಹು ದೃಷ್ಟಿ, ಗುರು ಅಸ್ತಂಗತ. ಇಲ್ಲೂ ಕೂಡ ಗೊಂದಲಕರ ವಾತಾವರಣ, ನೀರಿಲ್ಲ, ಮಳೆ ಇಲ್ಲ, ಮೋಡ ಚೆದರು ಬಿಟ್ಟಿದೆ. ಇದೆಲ್ಲದರ ಒಂದು ಪ್ರಭಾವ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಮಕ್ಕಳು. ದೈವ ಒಂದೇ ನಮ್ಮನ್ನ ಕಾಪಾಡೋದು. ಯಾರೋ ಮನುಷ್ಯ ಬರ್ತಾನೆ, ಯಾರೋ ಗುರು ಬರ್ತಾನೆ, ಅದೆಲ್ಲ ಸುಳ್ಳು. ದೊರೆ ಬರ್ತಾನೆ, ಸಾಧ್ಯವೇ ಇಲ್ಲ, ಅದೆಲ್ಲ ಸುಳ್ಳು. ದೈವ ನಡೆಸಿದರೆ ಮಾತ್ರ ಅದಕ್ಕೆ ತುಂಬಾ ಸಾಕ್ಷಿಗಳು ಕೊಡಬಲ್ಲೆವು. ಒಂದು ಉದಾಹರಣೆ, ಪಕ್ಕದ ಸ್ಟೇಟ್ ಅಲ್ಲಿ ಒಬ್ರು CM ಆಗ್ತಾರೆ, 2 ವರ್ಷದಲ್ಲಿ ಪಕ್ಷ ಕಟ್ಟಿ ಲೈಕ್ ದಿಸ್, ಯಾರು ನೆನ್ಸಲ್ಲ. ಅವತ್ತು ರಾತ್ರಿ ಡೆಲ್ಲಿನಲ್ಲಿದ್ದೇನೆ, ಹೇಳ್ತೇನೆ ಈ ಮನುಷ್ಯ 75ರಿಂದ 85 ಸೀಟು ಗೆಲ್ತಾರೆ, ನೀವು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕಿತ್ತು ಅಂದ್ರೆ ಆಗೋದೇ ಇಲ್ಲ ಗುರುಗಳೇ ಅಂತಾರೆ. ಅವರು ಬರೋದೇ ವಿಪರೀತ ರಾಜಯೋಗ, ದೈವ ಸಂಕಲ್ಪ ಅಲ್ಲೊಂದಿದೆ ಅಂತ. 1,60,00,000 ಜನಗಳಿಗೂ ಮೀರಿ ಏನೂ ಮಾಡಿಲ್ಲ ಆತ.
ಅಂತ ದಾನ, ಅಂತ ಪೂಜೆ ಏನೂ ಇಲ್ಲ, ಬರೀ ಪಿಕ್ಚರ್ ಅಷ್ಟೇ. ಅಂತ ಎಂ ಜಿ ರಾಮಚಂದ್ರನ್ ಹೆಚ್ಚು ಕಡಿಮೆ 20 ವರ್ಷ ರಾಜಕೀಯದಲ್ಲಿರ್ತಾರೆ, ಕಾಂಗ್ರೆಸ್ ಅಲ್ಲಿ ಇರ್ತಾರೆ, ಕಾಮರಾಜರ ಜೊತೆ ಕೆಲಸ ಮಾಡಿರ್ತಾರೆ, ಅಣ್ಣಾ ದೊರೆ ಜೊತೆ ಕೆಲಸ ಮಾಡಿರ್ತಾರೆ. ಅವರ ಜೊತೆಯಲ್ಲಿದ್ದು ಕರುಣಾನಿಧಿ ಅವರು ಒಂದು ಪಕ್ಷ ಸ್ಥಾಪಿಸ್ತಾರೆ 66-67ರಲ್ಲಿ, ಅವ್ರ ಜೊತೆ ಬರ್ತಾರೆ, ಅವ್ರ ಜೊತೆಲೂ ಕೆಲಸ ಮಾಡ್ತಾರೆ, ಮಿನಿಸ್ಟರ್ ಆಗ್ತಾರೆ. ಅಲ್ಲಿಲೂ ಹೊಂದಾಣಿಕೆ ಆಗೋದಿಲ್ಲ. ಸುಮಾರು 72 ಇಲ್ಲ 75ರಲ್ಲಿ ಪಕ್ಷ ಸ್ಥಾಪಿಸ್ತಾರೆ, 72 ಅನ್ಕೋತೇನೆ. 5 ವರ್ಷ ಕಷ್ಟಪಟ್ಟು ಆ ಮೂವಿ, ದಾನ, 2 ರೂಪಾಯಿ ಹಾಕಿ ಬೇರೆ ಬೇರೆ ತರದ್ದು ಸೇವೆಗಳು ಎಂ ಜಿ ರಾಮಚಂದ್ರನ್ 77ರಲ್ಲಿ ತಮ್ಮ ಪಕ್ಷ ಸ್ಥಾಪಿಸ್ತಾರೆ, CM ಆಗ್ತಾರೆ. 72-73ರಲ್ಲಿ ಪಕ್ಷ ಸ್ಥಾಪಿಸಿ 5 ವರ್ಷ ಆದಮೇಲೆ ಈ ವ್ಯಕ್ತಿ 2 ವರ್ಷ ಏನೂ ಮಾಡಿಲ್ಲ. ಜನಗಳಿಗೆ ಸೇವೆ ಮಾಡಿದ್ರೆ ನೀವು ನೋಡ್ತೀರಿ, ನಮಗ್ ಸೇವೆ ಮಾಡಿದ್ದಾರೆ, ನಮಗ್ ನೀರು ಕೊಟ್ಟಿದ್ದಾರೆ, ರಸ್ತೆ ಮಾಡಿಸಿದ್ದಾರೆ, ಸ್ಕೂಲ್ ಮಾಡಿಸಿದ್ದಾರೆ, ಕಾಲೇಜ್ ಮಾಡಿಸಿದ್ದಾರೆ, ಲೈಬ್ರರಿ ಮಾಡಿಸಿದ್ದಾರೆ. ಏನೂ ಮಾಡಿಲ್ಲ, ಬರೀ ಪಿಕ್ಚರ್ ಅಲ್ಲಿ ಡೈಲಾಗ್ ನೋಡ್ಬಿಟ್ಟು ಯಾರಾದ್ರೂ ಓಟ್ ಹಾಕ್ತಾರಾ? ಸಾಧ್ಯವೇ ಇಲ್ಲ. ಅಷ್ಟೂ ಜನಗಳ ಮನಸ್ಸಲ್ಲಿ ಅಂಥದ್ದೊಂದು ಕೋರಿಕ, ಬುದ್ಧಿ ಪ್ರಚೋದಯಾತ್, ಜ್ಞಾನ ಪ್ರಚೋದಯಾತ್, ಸಾಮಾನ್ಯ ವ್ಯಕ್ತಿ ಆತನನ್ನ ಕರ್ಕೊಂಡು ಬಂದು ಒಂದು ಮುಖ್ಯಮಂತ್ರಿ ಪದವಿಯಲ್ಲಿ ಕುಂದಿರಿಸುತ್ತೆ ಅಂದರೆ ಯಾವುದೋ ಒಂದು ಅಂಬಾ ಭವಾನಿ ಶಕ್ತಿ. ಅದನ್ನ ತಿಳಿದುಕೊಂಡವನು ಮಾತ್ರವೇ. ಅಂದ್ರೆ ನಮ್ಮ ಪ್ರತಿ ಹುಟ್ಟಿನಲ್ಲೊಂದು ಗುಟ್ಟಿದೆ ಮಕ್ಕಳೇ. ನಾವು ಮನುಷ್ಯನಾಗಿ ಹುಟ್ಟುವುದೇ ಒಂದು ಪವಾಡ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. 84 ಲಕ್ಷ ಜೀವರಾಶಿಗಳನ್ನ ನಾವು ದಾಟ್ಕೊಂಡು ಬಂದು ದಿಸ್ ಟ್ರಾನ್ಸ್ಫಾರ್ಮೇಶನ್ ವಿಚ್ ವಿ ಮೇಕ್ಸ್ ಇಟ್. ಈ ಮನುಷ್ಯನಾಗಿ ನಮಗೊಂದು ರೂಪ ಭಗವಂತ ಕೊಡೋದು, ನಾನು, ನನ್ನ ಹೆಂಡತಿ, ನನ್ನ ಮಗು, ನನ್ನ ಮನೆ, ನನ್ನ ಕುಟುಂಬ, ನಾನು ಬೆಳೆದೆ, ನನಗೆ ವಯಸ್ಸಾಯ್ತು, ಅವ್ರಿಗೆ ಮದುವೆ ಮಾಡಿದೆ, ನಾನು ಸತ್ತೆ, ಅದಕ್ಕೆ ಕಳ್ಸೇ ಇಲ್ಲ. ನಾವು ಬಂದಿರುವುದು ಏನೋ ಒಂದು ವಿಶೇಷವಾಗಿ ಅಟ್ಲೀಸ್ಟ್ 4 ಜನಕ್ಕೆ ಏನೋ ಒಂದು ನಮ್ಮ ಶಕ್ತಿಯಾನುಸಾರ ಕೊಡ್ಲಿಕ್ಕೆ, ಮಾಡ್ಲಿಕ್ಕೆ, ರಕ್ಷಿಸ್ಲಿಕ್ಕೆ, ಒಳ್ಳೇದು ಅಟ್ಲೀಸ್ಟ್ ಏನೋ ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರೂ ನಿತ್ಯ ಬೆಳಿಗ್ಗೆ ಎದ್ದು ನಮ್ಮ ವೈದಿಕ ಏನ್ ಹೇಳುತ್ತೆ ಗೊತ್ತಾ? ಒಂದು ಅರ್ಧ ಗಂಟೆ ಬೇಡ, ಒಂದು 10 ನಿಮಿಷ, ಒಂದು ಪುಟ್ಟ ಸ್ನಾನ, ಧ್ಯಾನಂ ಸರ್ವತ್ರ ಸಾಧನಂ. ನಮ್ಮ ಮನೆ ದೇವ್ರಿಗೆ ಕುಳಿತುಕೊಳ್ಳಿ, ಎಲ್ಲೋ ದೂರದ ದೇವ್ರಿಗೆ ಹೋಗ್ಬೇಡಿ. ಮೊನ್ನೆ ನೋಡಿ ತಿರುಪತಿನಲ್ಲಿ ಒಂದೇ ದಿನ 90 ಕೋಟಿ ಕಲೆಕ್ಷನ್ ಆಗುತ್ತೆ. ನಮ್ ದೇವಸ್ಥಾನಕ್ಕೆ ಬಂದು ನಾವು ಒಂದು 10 ರೂಪಾಯಿ ಕೊಡಲ್ಲ. ನಮ್ ಸುತ್ತಮುತ್ತಲಿರೋ ದೇವಸ್ಥಾನದಲ್ಲಿ ಒಂದು ವಿಶೇಷ ಸೇವೆ ಮಾಡಲ್ಲ. ಅಲ್ಲೊಂದು 4 kg ಅಕ್ಕಿ ಬೆಲ್ಲ ಅಂತ ಕೊಟ್ಟು ಅಲ್ಲೊಂದು ಪಾಯಸ ಮಾಡ್ಸಲ್ಲ. ಅಲ್ಲಿಗೆ ಹೋದ್ರೆ ಕೋಟಿ ಕೋಟಿ ಆಗ್ತೇವೆ. ಒಂದೇ ದಿನ 90 ಕೋಟಿ ಹರಿಯೋ ಕಡೆಗೆ, ಅದೇನೋ ಹಳ್ಳದ ಕಡೆಗೆ ಹರಿಯೋ ನೀರು ಅಂತ ಹೇಳ್ತಾರೆ. ನಮ್ಮ ಸುತ್ತಮುತ್ತಲೇ ಅಮ್ಮ ಇದೆ, ಅಲ್ಲೆಲ್ಲೋ ಅಮ್ಮನ್ಗೆ ಹೋಗೋದು. ನಮ್ಮನೇಲೆ ದೇವ್ರಿದ್ದಾರೆ, ಅಮ್ಮ ಅಪ್ಪ, ಅಣ್ಣ ತಮ್ಮ, ಅಕ್ಕ ತಂಗಿ, ಸುಬ್ರಹ್ಮಣ್ಯ ನಮ್ಮನೇಲೇ ಇದ್ದಾನೆ, ಗಣಪತಿ ನಮ್ಮನೇಲೇ ಇದ್ದಾನೆ, ಗೌರಿ ನಮ್ಮನೇಲೇ ಇದೆ, ಲಕ್ಷ್ಮಿ ನಮ್ಮನೇಲೇ ಇದೆ, ಸರಸ್ವತಿ ನಮ್ಮನೇಲೇ ಇದೆ. ಅಲ್ಲೆಲ್ಲೋ ಕ್ಷೇತ್ರ, ಅಲ್ಲಿ ಹೋಗ್ಬಿಟ್ರೆ ಏನೋ ಪವಾಡ. ಖಂಡಿತ ಅಲ್ಲ. ಇವತ್ತು ಕ್ಷೇತ್ರಗಳು ಅಂತ ಊರ ದೇವರಿಗಿಂತ ದೊಡ್ಡ ದೇವರಿಲ್ಲ. ನಮ್ಮ ವಾರಣಾಸಿ, ಅಲ್ಲಿಗೋಗೋ ವಾರಣಾಸಿ ಬದಲು ಇನ್ನು ಮೇಲೆ ಇಲ್ಲಿರೋ ವಾರಣಾಸಿ ಈ ಅಂಬಾ ಭವಾನಿಗೆ. ಅದಾಗೆಲ್ಲ ನಿತ್ಯ ಹೇಳ್ತೇನಲ್ವಾ, ನಿಮ್ ಮನೆ ಚೆನ್ನಾಗಿರ್ಬೇಕಂದ್ರೆ ನಿಮ್ ಮನೆ ದೇವರು, ನಿಮ್ ಊರೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಸಂಧ್ಯಾಕಾಲವೋ ಬೆಳಿಗ್ಗೆಯೋ ಇಲ್ಲೊಂದು ಬಂದು ಒಂದು ಪುಟ್ಟ ದೀಪವೋ, ಅಲ್ಲೊಂದು ಶುದ್ಧಿಯೋ, ಈ ತರದೊಂದು ರಂಗೋಲಿಯೋ ಏನೋ ನಿಮ್ಮ ಮಟ್ಟಕ್ಕೆ ಒಂದು ಮುಂದುವರ್ಸ್ಕೊಂಡು ಹೋಗಿ ಈ ಕುಜರಾಹುನ ಈ ಒಂದು ಪ್ರಭಾವ, ಗ್ರಹಣ ಛಾಯ ಅಂತ ಹೇಳ್ತೇವೆ. ಶಕ್ತಿಕಾರಕ ಕುಜನಿಗೆ ರಾಹು ಸೇರಿಬಿಡ್ತು ಅಂದ್ರೆ ಬೆಂಕಿಕಾರಕ. ಆ ರಾಹು ಸೇರಿಬಿಟ್ಟಿದೆ, ಸುಂಟರ ಗಾಳಿ, ಗ್ಯಾಸು, ಬ್ಲಾಸ್ಟು ಅಂತ ಹೇಳ್ತಾರೆ. ಅದರಿಂದ ನಿಮ್ಮ ಮನಸ್ಸು ಇನ್ನೊಂದು ಭಯ, ಆತಂಕ, ಏನೋ ಎತ್ತುವೋ ಅನ್ನೋ ಒಂದು ಗಾಬರಿಗಳ ನಡುವೆ ಇಲ್ಲೊಂದು ವಿಶೇಷವಾಗಿ ದುರ್ಗಾ ಹೋಮ ಮಾಡಿಸ್ತಿದ್ದಾರೆ. ಪಾಲ್ಗೊಳ್ಳಿ, ರಕ್ಷಾ ಕವಚ ತಗೊಳ್ಳಿ, ಆ ರಕ್ಷಾ ದಾರ ತಗೊಳ್ಳಿ. ಕಲೋ ದುರ್ಗೆ ವಿನಾಯಕ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಬೇಗ ನಮಗೆ ಶಕ್ತಿ ಕೊಡೋದು, ಬಲ ಕೊಡೋದು, ಆಶೀರ್ವಾದ ಮಾಡೋದು ಒಂದು ವಿನಾಯಕ, ಅವರಮ್ಮ ಗೌರಮ್ಮ. ಆ ಗೌರಮ್ಮನಿಗೆ ನಾನಾ ರೂಪ. ಈ ಅಂಬಾ ದುರ್ಗಾ ಅಂತ ಹೇಳ್ತೇವೆ, ಕಾಳಿಕಾ ಅಂತೇವೆ, ರಾಜರಾಜೇಶ್ವರಿ ಅಂತ ಹೇಳ್ತೇವೆ, ಮುತ್ಯಾಲಮ್ಮ ಅಂತ ಹೇಳ್ತೇವೆ. ಎಲ್ಲವೂ ಅಮ್ಮನ ಸ್ವರೂಪವೇ. ಸೊ ಕಲಿಯುಗದಲ್ಲಿ ಹೆಚ್ಚೆಚ್ಚು ಸುಮ್ಮನೆ ಬಂದು ಒಂದು 10 ನಿಮಿಷ ಕುಳಿತುಕೊಂಡು ಹೋಗಿ ಮಕ್ಕಳೇ, ಬರ್ತಿರೋ ಒಂದು ಬೊಗಸೆ ಅಕ್ಕಿ ಬೆಲ್ಲ ಇಷ್ಟೇ ತಗೊಬನ್ನಿ, ದೇವಸ್ಥಾನಕ್ಕೆ ಕೊಟ್ಬಿಡಿ. ನಮ್ ಕರ್ಮ ಕಳ್ಕೊಳ್ಳೋದು ನಮಗ್ ಗೊತ್ತಿಲ್ಲದೆಯೇ ಯಾವುದೋ ಕರ್ಮ, ಪೂರ್ವ ಜನ್ಮದಲ್ಲಿ ಏನೋ ಒಂದು ಕರ್ಮ ಮಾಡಿರ್ತವೆ. ತುಂಬಾ ಜನ ಹೇಳ್ತಾರೆ, ಗುರುಗಳೇ ನಮಗೆ ಯಾಕೆ ಈ ಕಷ್ಟ, ನಮಗೆ ಯಾಕೆ ಈ ಕಷ್ಟ ಅಂತ ಹೇಳ್ತೀರಿ. ರಾಮಚಂದ್ರ ಪ್ರಭು ಏನ್ ಮಾಡಿದ್ರು?
ಎತ್ತು ತಂದೆ ವನವಾಸಕ್ಕೆ ಹೋಗು ಅಂದ್ಬಿಟ್ರು. ಕೈ ತುತ್ತು ಕೊಟ್ಟು ಬೆಳೆಸಿದ ತಾಯಿ ಕೈ ವನವಾಸಕ್ಕೆ ಹೋಗು ಅಂತ ಹೇಳ್ಬಿಡ್ತು. ಆ ಭಗವಂತನ ಯಾರಿಂದ ನೆಮ್ಮದಿ ನೋಡ್ದ? ಸೀತಮ್ಮ ಕೂಡ ಅನುಮಾನ ಪಟ್ಬಿಟ್ಲು, ನನ್ನ ಗಂಡ ಏನೋ ಇರ್ಬೇಕು. ಯಾಕಂದ್ರೆ ಅಶ್ವಮೇಧ ಯಾಗ ಮಾಡ್ಬೇಕು ಅಂದ್ರೆ ಪರಿಪೂರ್ಣವಾಗಿ ಪತ್ನಿ ಸಮೇತನಾಗಿ ಸಂಕಲ್ಪ ತಗೋಬೇಕು. ಪತ್ನಿ ಇಲ್ಲದೆ ಅಶ್ವಮೇಧ ಯಾಗ ಹೇಗೆ? ಓ, ನನ್ನ ರಾಮಚಂದ್ರ ಪ್ರಭು ಮದುವೆ ಆಗ್ಬಿಟ್ಟಿದ್ದಾನೆ, ಇನ್ನೊಬ್ಳು ಯಾರೋ ಸವತಿ ಬಂದ್ಬಿಟ್ಟಿದ್ದಾಳೆ. ಸೀತಮ್ಮ ಜಗನ್ಮಾತೆಯ ಪ್ರಭಾವದಲ್ಲಿಯೇ ಜಗನ್ಮಾತೆಗೆ ಇದಾಯ್ತು ಅಂದ್ರೆ ಯೋಚನೆ ಮಾಡಿ ನೋಡಿ. ಅದನ್ನ ತಿಳ್ಕೊಂಡಂತ ವಾಲ್ಮೀಕಿ ಮಹರ್ಷಿಗಳು ಅಮ್ಮ ನೊಂದುಕೊಂಡು ಮಲಗ್ಬಿಟ್ಟಿದ್ರೆ ಆ ಅಮ್ಮನ ಆತ್ಮವನ್ನ ರಾಮಚಂದ್ರರ ಅಂತಃಪುರಕ್ಕೆ ಕಳಿಸ್ತಾರೆ. ರಾಮನನ್ನ ಹುಡ್ಕೊಂಡು ಹಾಗೇ ಬಂದೆ, ನನ್ನ ರಾಮ, ನನ್ನ ಪ್ರಭುರಾಮ, ನನ್ನ ಪಟ್ಟಾಭಿರಾಮ, ನನ್ನ ಸೀತಾರಾಮ, ಕೋದಂಡರಾಮ, ಲಕ್ಷ್ಮಣ ರಾಮ ಹೆಂಗ್ ಮಲಗಿರ್ತಾನೆ ಗೊತ್ತಾ? ಬಂಗಾರದ ಪುತ್ಥಳಿ, ಊರಿನವರೆಲ್ಲ ಕೊಟ್ಟಿರೋ ಬಂಗಾರದಲ್ಲಿ ಸೀತಮ್ಮನ ವಿಗ್ರಹ ಮಾಡಿಬಿಟ್ಟು ಸೀತಮ್ಮನ ಹೀಗೆ ತಪ್ಕೊಂಡು ಆ ತೊಡೆ ಮೇಲೆ ಮಲಗಿಬಿಟ್ಟಿರ್ತಾನೆ. ಸೀತಾ ಸೀತಾ ಅಂತ ಅದನ್ನ ನೋಡಿ ಕಣ್ಣೀರು ಹಾಕೋಬಿಡ್ತಾಳೆ. ಅಂತ ನನ್ನ ರಾಮನಿಗೆ ಬಿಡ್ಲಿಲ್ಲ, ಸೀತಮ್ಮನಿಗೆ ಬಿಡ್ಲಿಲ್ಲ. ನಿತ್ಯ ನೀವು ಒಂದು ಮಾತು ನೆನಪಲ್ಲಿ ಇಟ್ಕೊಳ್ಳಿ, ರಾಮನನ್ನು ಮದುವೆಯಾದರೂ ಸೀತಮ್ಮನ ವನವಾಸ ತಪ್ಪಲಿಲ್ಲ. ಹಾಗಂದ್ರೆ ದೇವತಾಂಶಗಳಿಗೆ ಬಿಡ್ಲಿಲ್ಲ. ನಾವ್ ಎಷ್ಟ್ನೂರು ಮಕ್ಳೆ, ನಾವ್ ಎದ್ರೆ ಕೂತ್ರೆ ನನ್ನ ಗಂಡ ನನ್ನ ಮನೆ, ಅವ್ರು ನೋಡಿ ಮನೆ ಕಟ್ಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿ, ತಗೋ ಈ ಸೀರೆ ಎಷ್ಟು ಚೆನ್ನಾಗಿದೆ, ಬಂದಿರೋ ನೆಕ್ಲೆಸ್ಗಳ ಮೇಲೆನೆ ಗಮನ, ನಮ್ಗೆ ಚಪ್ಪಲಿಗಳ ಮೇಲೆ ಗಮನ, ಬಳೆಗಳ ಮೇಲೆ ಗಮನ, ಬರೀ ಇದೆ ನಮ್ಮ ಮನಸ್ಸು. ನೋಡಿ, ಅದೇ ರಾಹು, ಮೆಟೀರಿಯಲಿಸ್ಟಿಕ್ ಲೈಫ್. ನಾವು ಏನು ಇದು ಆಹಾ ಅದ್ರ ಕಡೆನೇ ಇಳಿಯುತ್ತೆ. ಯಾರೋ ಬರ್ತಾರೆ ನಿಮಗೆ, ನೀವು ಆನಂದವಾಗಿ ಇರ್ತೀರಿ. ಏನಕ್ಕ ಮಗಳಿಗೆ ಮದುವೆ ಮಾಡಿಲ್ವಾ ಅಂತ ಬೆಂಕಿ ಹಚ್ತಾರೆ. ಏನೋ ಇವ್ರ ಮಗಳು ಪಟ್ಟದ ರಾಣಿ ಆಗ್ಬಿಟ್ಟಿದ್ದಾಳೆ ಅನ್ನೋ ತರ. ಏನಕ್ಕ ಮದುವೆ ಆಗ 5 ವರ್ಷ ಆಯ್ತು, ನಿನ್ನ ಮಗಳಿಗೆ ಇನ್ನೂ ಮಗು ಆಗಿಲ್ಲ, ಒಂದ್ ಹುಳ ಬಿದ್ದಿಲ್ಲ. ಇರ್ಲಿ ಬಿಡಿ, ಪರವಾಗಿಲ್ಲ, ಏನಿದೆಯೋ ಅದ್ರಲ್ಲಿ ತೃಪ್ತಿ ಇಲ್ಲ. ಅಕ್ಕ ಚೆನ್ನಾಗಿದೆಯಾ, ಒಳ್ಳೆ ಮಗಳಕ್ಕ, ಬಿಡಕ್ಕ. ಇಲ್ಲೂ ತಾಯಿ ಹೆತ್ತೋಡಲು ಅಲ್ಲಿ ಸಂಕಟ ಪಡ್ತಿದ್ರು, ಮಗನಿಗಿನ್ನು ಮದುವೆ. ಅಕ್ಕ ದುಡ್ಡಿರೋರು ಸಿಗ್ತಾರೆ, ಶಕ್ತಿ ಇರೋರು ಸಿಗ್ತಾರೆ, ಬುದ್ಧಿ ಇರೋರು ಸಿಗ್ತಾರೆ. ಇಷ್ಟೊಳ್ಳೆ ಮಗ ಅಕ್ಕ, 30 ಆಗಿದ್ರು ನೋಡಿ ದಾರಿ ತಪ್ಪಿಲ್ಲ. ಏನೇನೋ ದಾರಿ ತಪ್ಪಿಟ್ಟಿದ್ದಾರೆ. ಇನ್ನು ನಿಮ್ ಮುಂದ್ಗಡೆ ಆನಂದವಾಗಿ ತಾಯಿ ಸೇವೆ ಮಾಡ್ಕೊಂಡಿದ್ದಾನೆ, ಇರ್ಲಿ ಬಿಡು, ಆಗೋ ಕಾಲಕ್ಕಾಗುತ್ತೆ ಅಂತ ಹೀರೋ ಸಲ್ಮಾನ್ ಖಾನ್ಗೆ ಮದುವೆ ಆಗಿಲ್ಲ ಅಂತೆ. 10,000 ಕೋಟಿ ಇಟ್ಕೊಂಡು ನಮ್ಮ ಮಗ ಏನಂತ ಎಡಬಟ್ಟ. ಈ ಒಂದು ಭಾವ ತುಂಬಿಸ್ತಕ್ಕಂಥವ್ರಾಗ್ಬೇಕು. ಹಂಗಲ್ಲ, ಈ ರಾಹು ಪ್ರಭಾವಕ್ಕೆ ನಮ್ಮ ತಟ್ಟೆಯಲ್ಲಿ ಏನಿದೆಯೋ ನಾವು ನೋಡಲ್ಲ ಮಕ್ಕಳೇ. ರಾಹು ಅಂದ್ರೆ ಏನ್ ಗೊತ್ತಾ? ಬುದ್ಧಿ ವಿಕಾರ ಪ್ರಚೋದಯಾತ್, ಇಲ್ಲ ಆಕಾರ ಪ್ರಚೋದಯಾತ್, ಇಲ್ಲ ಸ್ವೀಕಾರ ಪ್ರಚೋದಯಾತ್. ಓ ಶಂಕರ್ ಗುರುಜಿ ಮಾತ್ರ ಹಾರಾಕ್ಬಿಟ್ಟವ್ರೆ, ನನಗ್ ಮಾತ್ರ ಗೊತ್ತು ಎಷ್ಟು ಭಾರ ಐತಂತ ಎತ್ಕೊಂಡ್ ಬಂದೆ. ಯಪ್ಪ ಏನಕ್ಕಿನ ಹೇಳ್ದೆ, ಅವ್ರು ಏನ್ ಭಾರ ಹಾಕ್ಬಿಟ್ಟಿದ್ರಿ ನಾನು ಇದಕ್ಕೆಲ್ಲ ಅಂತ. ತಾಯಂದಿರ, ಇದು ಈ ಕ್ಷಣ ಮುಗಿದೋಯ್ತು, ಇನ್ನೊಂದು 2 ನಿಮಿಷ. ಈ ಆಕಾರಕ್ಕೂ ನಾನಿಲ್ಲ, ಈ ಸ್ವೀಕಾರಕ್ಕೂ ನಾನಿಲ್ಲ, ಈ ಸನ್ಮಾನಕ್ಕೂ ಇಲ್ಲ, ಈ ಅವಮಾನಕ್ಕೂ ನಾನಿಲ್ಲ. ನಾನು ಅಲ್ಲಿ ಇಲ್ಲವೇ ಇಲ್ಲ. ಈ ನಿಮಿಷಕ್ಕಷ್ಟೇ ನಾನು ಮರೆತು ಮುಂದಕ್ಕೆ ಹೋಗ್ಬಿಟ್ಟೆ. ನೀವು ಅದನ್ನ ಅಭ್ಯಾಸ ಮಾಡಿ ನೋಡಿ. ಮನೆಯಲ್ಲಿ ಮಾತ್ರ ಸೋತು ಬಿಡಿ ಮಕ್ಕಳೇ. ನಿಮ್ಮ ಅಕ್ಕನೋ, ನಿಮ್ಮ ತಂಗಿನೋ, ನಿಮ್ಮ ಅಣ್ಣನೋ, ನಿಮ್ಮ ಗಂಡನೋ, ನಿಮ್ಮ ಯಜಮಾನನೋ, ನಿಮ್ಮ ಪತ್ನಿನೋ, ನಿಮ್ಮ ಮಗನೋ ಒಂದ್ ಮಾತು ಏನೋ ಅಂದ ಸಿಡ್ಕೊಂಡು, ನಾ ಈಗ ದೊಡ್ಡಪ್ಪಾಜಿ ಇಲ್ಲಿದ್ದಾರೆ ಹೋಗಪ್ಪ ಅಂತ ಒಂದ್ ಮಾತಂದೆ, ಅವರು ಬೇಜಾರು ಮಾಡ್ಕೋಬಾರ್ದು, ಏನೋ ಮಾತಾಡ್ತಾನೆ ಬಿಡು ಅಂತ. ಹಾಗೆ ಇವರು ಒಂದ್ ಏಟ್ ಹಾಕ್ಬಿಟ್ರು ದೊಡ್ಡಪ್ಪಾಜಿ. ನಮ್ ದೊಡ್ಡಪ್ಪತನೇ, ಅವ್ರಿಗಿಲ್ಲದ ಅಧಿಕಾರನ, ಏನೋ ಒಂದು ವಯಸ್ಸಾಯ್ತು ಒಂದು ಮಾತು ಅಂತಾರೆ ಅಂತ ನಾವು ಅಂದ್ಕೊಂಡು ಹೋಗ್ಬಿಟ್ರೆ ಮನೆಗಳು ಹೊಡೆಯಲ್ಲ ಮಕ್ಕಳೇ. ನಮ್ಮ ದೊಡ್ಡಪ್ಪ, ನಾನು ಗುರುಜಿ ಗೊತ್ತಾ, ರವಿಶಂಕರ್ ಗುರುಜಿ, ನನ್ನನ್ನ ಪೀಠದಲ್ಲಿ ಕುಂದಿರಿಸಿ 6 ತುರಾಯಿ ಹಾಕಿಸಿ ಸನ್ಮಾನ ಮಾಡಿದಂತ, ಓಹೋ ಆಹಾ ಅಂತ ನೆತ್ತಿಗೆ ಏರಿಸ್ಕೊಂಡೆ ಅಂತ ಇಟ್ಕೊಳ್ಳಿ. ಆವತ್ತಿನಿಂದಲೇ ಪತನ, ಅಧಪತನ ಆರಂಭ. ನಮ್ಮ ಮನೆಗೆ ನಾವು ಹೋಗಿದ್ದೆ ಮಕ್ಕಳೇ. ನೀವೆಲ್ಲೂ ಸೋಲ್ಬೇಡಿ, ಯಾರಿಗೂ ಸೋಲ್ಬೇಡಿ, ಮನೆಗೆ ಸೋತು ಬಿಡಿ. ಮನೇಲಿ ಏನೋ ಒಂದು ಪತ್ನಿ ಒಂದು ಮಾತಂದ್ಲು, ಅವಳಿಗೂ ಬೇಜಾರಾಗಿರುತ್ತೆ. ಆಗ್ಲಿ ಬಿಡು, ನನ್ನವ್ವ ಅಪ್ಪಾಜಿ ಏನೋ ಅಂದ್ರು, ನಮ್ಮ ಅಪ್ಪ ತಾನೆ, ನಮ್ಮ ಅಣ್ಣ ತಾನೆ, ಇಷ್ಟೇ. ನಮ್ಮವ್ರಿಗೆ ಸೋತು ನೋಡಿ, ಜಗತ್ತೇ ನಿಮ್ ಮುಷ್ಟಿಲಿ. ನನಗ್ ಸೋತು ಏನು ಪ್ರಯೋಜನ ಇಲ್ಲ, ನನ್ ಕಾಲಕ್ಕೆ ಬಿದ್ದು ಏನು ಪ್ರಯೋಜನ ಇಲ್ಲ.
ದಿನಾ ನಿಮ್ಮ ಯಜಮಾನ್ರಿಗೆ ನಮಸ್ಕಾರ ರೀ, ಒಂದ್ ಕಾಫಿ ಬೇಕಾ, ಒಂದ್ ಟೀ ಬೇಕಾ, ಒಂದ್ ತಿಂಡಿ ಬೇಕಾ, ದೊಡ್ಡಪ್ಪಾಜಿ ಹಿಂಗಂದ್ ನೋಡಿ. ನನ್ನ ಬುಜ್ಜಿ, ನನ್ನ ತಾಯಿ ಬೊಲೆ ಮುದ್ದಾಗಿದ್ದೀಯವ ಅಂತ ನಿಮ್ ಪತ್ನಿಗೆ ಹೇಳ್ತಾ ಇರಿ. ಓಹೋ, ಫಲಹಾರಗಳೇನೋ ಪ್ರಸಾದಗಳೇನೋ ಇಲ್ಲ, ನೀರ್ ದೋಸೆನೆ, ಮಸಾಲೆ ದೋಸೆನೂ ಇಲ್ಲ, ಏನೂ ಇಲ್ಲ, ತಣ್ಣೀರ್ ದೋಸೆನೆ. ಆಕೆಗೆ ನಮಸ್ತೆ ಅಂದ್ ನೋಡಿ, ಆಕೆಗೆ ಒಂದ್ ಕ್ಷಮೆ ಕೇಳಿ ನೋಡಿ. ಆತನ ಕ್ಷಮೆಗೆ ಅಲ್ಲಿ ಬಿಟ್ಬಿಟ್ಟು ಊರವ್ರಿಗೆಲ್ಲ ಸಾರಿ ಹೇಳ್ತೀವಿ ನಾವು, ಊರವ್ರಿಗೆಲ್ಲ ನಮಸ್ಕಾರ. ನಾನು ಯಾರು ನಿಮಗೆ ಗೊತ್ತೇ ಇಲ್ಲ, ನಿಮಗೆ ನಾನು ಅನ್ನ ಇಟ್ಟಿಲ್ಲ, ನಿಮ್ ಜೊತೆ ಬಂದಿಲ್ಲ, ನಿಮ್ ಕಷ್ಟ ಕೇಳಿಲ್ಲ, ನಿಮ್ ಸುಖ ಕೇಳಿಲ್ಲ, ನಿಮ್ಗೇನು ಕೊಟ್ಟಿಲ್ಲ ತಾಯಿ ಅಂದ್ರ ನಮ್ಮ ನಮಸ್ತೆ 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 ನಮಸ್ತೆ. ಇವ್ರ ಮನೆ ಬಂಗಾರ ಆಗೋಗ ಅಂತ ಬೈಕೊಂಡು ಹೋಗ್ತಿರ್ತೀನಿ. ಮನೆಯಲ್ಲಿ ಅಮ್ಮನಿಗನ್ನಲ್ಲ, ಅಪ್ಪನಿಗನ್ನಲ್ಲ, ಅಪ್ಪನಿಗೊಂದು ನಮಸ್ಕಾರ ಹಾಕೋಲ್ಲ, ಅಮ್ಮನ ಜೊತೆ ಕುಳಿತ್ಕೊಂಡು ತಿಂದಿಯಮ್ಮ ಅನ್ನಲ್ಲ. ಗುರುಜಿ ಏನ್ ತಿಂದ್ರಿ ಅಂತೀರಿ, ಗುರುಜಿ ಹೇಗಿದ್ದೀರಿ ಅಂತೀರಿ. ಈಗ ಅನ್ಕೋತಿರ್ತೀನಿ, ಇವ್ರು ಹುಚ್ಚರುಗಳು, ಇವ್ರು ಹೋಗಲ್ಲ, ಈ ರಾಹು ಪ್ರಭಾವ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ನೋವು. ಮಕ್ಕಳೇ, ಮನೇಲಿರೋರ್ನ ಮಾತಾಡಿಸಿ, ಮುಖ್ಯವಾಗಿ ಹಿರಿಯರಿದ್ರೆ ಅವ್ರ ಜೊತೆ ದಿನಾ ಅರ್ಧ ಗಂಟೆ ಕಳೀರಿ. ಮಕ್ಕಳಿದ್ರೆ ಅವ್ರ ಜೊತೆ ದಿನಾ ಅರ್ಧ ಗಂಟೆ ಕಳೀರಿ. ಇವತ್ತು ನಮ್ಮ ಮಕ್ಕಳು ಈ ತರ ಆಗ್ಲಿಕ್ಕೆ ದೊಡ್ಡ ಕಾರಣ ನಾವು ಮಕ್ಕಳ ಜೊತೆ ಕಾಲಕ್ಷೇಪ ಮಾಡ್ತಿಲ್ಲ, ಅವ್ರನ್ನ ಮಾತಾಡಿಸ್ತಿಲ್ಲ. ಎಲ್ಲಿ ತಿಂದ್ರಿ, ಎಲ್ಲಿ ಹೋದ್ರಿ, ಎಲ್ಲಿ ಬಂದ್ರಿ, ಏನ್ ಓದ್ತಿದ್ರಿ, ಏನ್ ಮಾಡ್ತಿದ್ರಿ, ನಿಮ್ಗೇನ್ ಇಷ್ಟ. ನಾವೆಲ್ಲ ನಮ್ದು ಬರೀ ಬೆಳಿಗ್ಗೆ ಎದ್ದು ಸ್ನಾನ ಮಾಡು, ಬ್ಯಾಗ್ ತಗೋ, ಕೆಲ್ಸಕ್ಕೆ ಹೋಗು, ಸಂಜೆ ಬಾ, ಒಂದ್ ಸೀರಿಯಲ್ ಹಾಕೋ, ಏನೋ ಒಂದಷ್ಟು ಮಾಡು, ತಿನ್ನು, ಮಲ್ಕೊ. ಮಕ್ಕಳೇನೋ ಓದ್ಕೋತಾ ಇದ್ದಾರೆ, ಅವ್ರ ಕಷ್ಟ ಹೇಳ್ಕೊಳ್ಳೋರು ಯಾರು ಇಲ್ಲ, ಭಾವನೆಗಳು ಹೇಳ್ಕೊಳ್ಳೋರಿಲ್ಲ. ಈಗಿನ ಮಕ್ಕಳು ಆಟಮ್ ಬಾಂಬು. ಅಯ್ಯೋ, ಆಟೋ ಬಾಂಬ್ ಅಲ್ಲ, ಮೋದಿನ್ ಬೇಕಾದ್ರೆ ಇಳಿಸ್ತಾರೆ ನೋಡಿ. ಮೋದಿ ಇವತ್ತು ಎಮರ್ಜೆನ್ಸಿ ಮಿಡ್ ನೈಟ್ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅಂತ ತಾಕತ್ತು ನಮ್ಮ ಮಕ್ಕಳು. ಅವ್ರ ಜೊತೆ ಕಾಲಕ್ಷೇಪ ಮಾಡಿ, ಅವ್ರು ಬೇರೆ, ಅವ್ರ ಆಲೋಚನೆ ಬೇರೆ. ಇದೆಲ್ಲ ಮಾಡೋದು ಬಿಟ್ಬಿಟ್ಟು ಯಾವ್ದೋ ರೀಲ್ಸ್ ನೋಡ್ಕೊಂಡು, ಇನ್ಯಾವುದೋ ಸೀರಿಯಲ್ ನೋಡ್ಕೊಂಡು ಬರೀ ದುಡಿಯೋಕ್ ಹೋಗೋದು. ಏನ್ ಮಾಡ್ಬಿಟ್ಟಿದ್ದೀರಿ ದುಡ್ದು? ನೀವು ನಾವು ಎಲ್ರು ಮನೆಗೆ ಹೋಗೋದೆ. ಮಕ್ಕಳ ಜೊತೆ, ಮನೆಯವ್ರ ಜೊತೆ, ಹಿರಿಯರ ಜೊತೆ ಕಾಲಕ್ಷೇಪ ಮಾಡಿ, ಒಂದ್ ಅರ್ಧ ಗಂಟೆ ಮಾತಾಡಿ ಸಾಕು ಮಕ್ಕಳೇ. ದುರ್ಗಾದೇವಿ ಎಲ್ಲೂ ಇಲ್ಲ, ನಿಮ್ಮ ಮನೇಲೆ ನೆಲೆಸ್ತಾಳೆ, ಸಮಾಧಾನ ಕೊಡಿಸ್ತಾಳೆ. ಯಾರಿಗಾದ್ರೂ ಮನ್ಸಿಗೆ ನೋವು ಮಾಡಿದ್ರೆ, ನನ್ನ ಎರಡು ಮಾತಿಂದ ಗಾಯಪಡಿಸಿದ್ರೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಏನೋ ಮಾತಾಡ್ದ, ಇವನು ಬಂದ, ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕೊಂಡು ಬಂದು, ಕ್ಷಮಿಸಿ. ಏನಾದ್ರೂ ಅಲ್ಪ ಸ್ವಲ್ಪ ನನಗೆ ಗೊತ್ತಿರೋದು ತಪ್ಪಾಗಿ ಅಪಾರ್ಥವಾಗಿ ನಿಮ್ಮ ಮನ್ಸಿಗೆ ನೋವು ಮಾಡಿದ್ರೆ ದಯಮಾಡಿ ಕ್ಷಮಿಸಿ. ಹಿರಿಯರ ಸಮ್ಮುಖದಲ್ಲಿ ಅವ್ರ ಪಾದಾರವಿಂದಗಳಿಗೆ ನಮಸ್ಕಾರ ಹೇಳ್ತಾ ನನ್ನ ಈ ಪುಟ್ಟ ಮಾತು ಮುಗಿಸ್ಕೊಳ್ತಾ, ಎಲ್ಲರೂ ನಿಮ್ಮನ್ನು ಪ್ರೀತಿಸಿ, ನಿಮ್ಮವ್ರನ್ನ ಪ್ರೀತಿಸಿ, ನನ್ನನ್ನು ಮಾತ್ರ ಪ್ರೀತಿಸ್ಲೇಬೇಡಿ, ಬೇಡವೇ ಬೇಡ. ಯಾರೋ ಹೀರೋ ಬೇಕಿಲ್ಲ. ನಿಮ್ಮ ಮನೇಲೇ ಹೀರೋ ಇದ್ದಾರೆ, ನಿಮ್ಮ ತಂದೆ ಇದ್ದಾರೆ, ನಿಮ್ಮ ತಾಯಿ ಇದ್ದಾರೆ, ಪ್ರೊಡ್ಯೂಸರು ಡೈರೆಕ್ಟರ್ ಅವರೇ, ನಿಮ್ಮ ಯಜಮಾನ್ರೆ ನಿಮಗೆ ಹೀರೋ, ನಿಮ್ಮ ಪತ್ನಿಯೇ ನಿಮ್ಗೆ ಹೀರೋಯಿನ್ನು. ಅವನ್ ಪ್ರೀತಿಸಿ, ಅವ್ರ ಜೊತೆ ಕೂತ್ಕೊಳ್ಳಿ. ಏನೋ ನಾನ ಏನ್ ತಿಂದೆ, ನಾನ ಏನ್ ಬೇಕು ನಾನ ಅಂತ ನೋಡಿ. ಅರ್ಧ ಕಾಯಿಲೆ, BP-ನೂ ಇರಲ್ಲ, ಶುಗರು ಇರಲ್ಲ, ಏನೂ ಇರಲ್ಲ, ಏನೂ ಆಗೋಲ್ಲ. ನಾವೇನು ತಂದಿಲ್ಲ, ಏನು ತಗೊಂಡೋಗಲ್ಲ. ಇದೆಲ್ಲ ಸುಳ್ಳು, ಈ ಮಾಯ. ನಾನ್ ನಂಬಲ್ಲ. ನಾನು ಹೇಗಿದ್ದೆ ನನಗೆ ಗೊತ್ತು. ಕಾಲೇಜ್ ಚಪ್ಲಿನೂ ಇರ್ಲಿಲ್ಲ. ಇವತ್ತು ಕರೆದು ನೀವೆಲ್ಲ ಹೇಳ್ತಿದ್ರಿ, ಏನೋ ಮಾಡ್ತಾರೆ ಇವ್ರುಗಳು, ಏನೋ ನಾನು ನಂಬಲ್ಲಪ್ಪ ಅಷ್ಟೇ. ಅದರಿಂದ ನಿಮ್ಮವರನ್ನ ಆದಷ್ಟು ಪ್ರೀತಿಸ್ಕೊಳ್ಳಿ. ಒಳ್ಳೇದಾಗ್ಲಿ. ಮಾತೃದೇವೋ
परमेश्वरी ताई पादार्भ गोविंद रुक्मिणी सत्यभामा समेता श्री वेणुगोपाल स्वामी पादार्भ गोविंद गंगम्म देवी पादार्भ गोविंद ताई पादार्भ गोविंद स्वामी पादार्भ गोविंद यल्लम्म ताई पादार्भ गोविंद श्री आदित्यादि नवग्रह देवतेಗಳ पादार्भ गोविंद नवदुर्गेರ पादार्भ गोविंद सप्त मातृकेಗಳ पादार्भ गोविंद मृत्युंजयರ पादार्भ गोविंद ಮೂರ್ತಿಗಳ पादार्भ गोविंद ಶಕ್ತಿಗಳ पादार्भ गोविंद श्री अंबा दुर्गा परमेश्वरी पादार्भ गोविंद रना रना रनु रे रे ನಮಾಮಿ ಶಂಕರ. ಕಲೌ ದುರ್ಗ ವಿನಾಯಕ. ಕಲಿಯುಗಕ್ಕೆ ನಮಗೆ ಸಂಕಷ್ಟಗಳು ಜಾಸ್ತಿ. ನಾವು ಸಾಮಾನ್ಯವಾಗಿ ನಮ್ಮ ಒಂದು ಅಡಿಗೆ ಪಾತ್ರೆಯಲ್ಲೇ ಬೇಯ್ತಿರ್ತೇವೆ. ನಮ್ಗೆ ಹೀಗೆ ಇರಬೇಕು, ಹಿಂಗೆ ಇರಬೇಕು, ಇದೇ ಥರ ಇರಬೇಕು, ಈ ಭಾವಾರ್ಥಗಳಲ್ಲಿ ಬೇಯ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ. ಅದರಿಂದ ಹೊರಗಡೆ ಆಸೆಗಳ ಮೂಟೆ ಜಾಸ್ತಿ. ನಮ್ಮ ಆಸೆಯೇ ದೊಡ್ಡದು, ನಮ್ಮ ದುಃಖವೇ ದೊಡ್ಡದು, ನಮ್ಮ ನಿರಾಸೆಯೇ ದೊಡ್ಡದು. ನಮಗೆ ಕಲಿಯುಗಕ್ಕಿರೋ ಒಂದು ದೊಡ್ಡ ಶಾಪ ಏನಂದ್ರೆ ಇರುವುದನ್ನ ಬಿಟ್ಟು ಇಲ್ಲದಿರುವುದರ ಕಡೆ ಹುಡುಕ್ತಕ್ಕಂಥದ್ದು. ನಮ್ಗೇನೋ ಕೊಟ್ಟಿದ್ದಾನೆ, ಅದ್ರ ಬಗ್ಗೆ ಇಲ್ಲ, ಏನಿಲ್ಲವೋ ಅದರ ಕಡೆಯೇ ಕೊರಗತಕ್ಕಂಥದ್ದು. ಅದಕ್ಕೆ ಈ ದೇವಿಯ ಸನ್ಮಾರ್ಗ, ಅದರಲ್ಲೂ ಕುಜರಾಹು ಸಂಧಿ, ವಿಚಿತ್ರವಾಗಿರ್ತಕ್ಕಂಥ ಕೋರಿಕೆಗಳು, ಭಾವಗಳು, ಎಳೆದಾಟಗಳು ಎಲ್ಲ ನಡೀತಿದೆ. ಅದರ ಪ್ರಯುಕ್ತವಾಗಿ ಅಲ್ಲೊಂದು ದುರ್ಗಾ ಹೋಮ ನಿಮ್ಮೆಲ್ಲರ ಸಂಕಲ್ಪವಾಗಿ ಅಲ್ಲಿ ನಡೆದಿರ್ತಕ್ಕಂಥದ್ದು. ಸೊ ಅಮ್ಮನವರ ದರ್ಶನ ಮಾಡ್ಕೊಂಡ್ರಿ. ಆ ಸಂಕಲ್ಪ ದರ್ಶನ, ದುರ್ಗಾ ಹೋಮ, ಎಲ್ಲರಿಗೂ ಆ ದೇವಿಯ ಅನುಗ್ರಹ ಸಿಗಲಿ. ಆದಾಗ ಆ ತಾಯಿ ಅಂಬಾ ದುರ್ಗಾ ಪರಮೇಶ್ವರಿ ನಿಮಗಾದಾಗ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾ ಈ ವಾರದ ವಾರ ಭವಿಷ್ಯಕ್ಕೆ ಬಂದ್ಬಿಡೋಣ. ಕುಜ ವಿಶೇಷವಾಗಿ ಮೃಗಶಿರಾ ನಕ್ಷತ್ರದಲ್ಲಿರ್ತಕ್ಕಂಥದ್ದು, ಬುಧ ಪುನರ್ವಸು ನಕ್ಷತ್ರದಲ್ಲಿ, ಗುರು ಪುಷ್ಯ ನಕ್ಷತ್ರದಲ್ಲಿ, ಸೂರ್ಯ ಪುಷ್ಯ ನಕ್ಷತ್ರದಲ್ಲಿ, ಪುಷ್ಯ ಲಗ್ನ ಬೇರೆ ಈ ವಾರ. ಅದರಲ್ಲೂ ಕೇತು ವಿಶೇಷವಾಗಿ ಮಖ ನಕ್ಷತ್ರದಲ್ಲಿ, ಶುಕ್ರ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿರ್ತಕ್ಕಂಥದ್ದು, ಚಂದ್ರ ಪೂರ್ವಭಾದ್ರ ನಕ್ಷತ್ರ, ರಾಹು ಯಥಾ ಪ್ರಕಾರ ಧನಿಷ್ಠ ನಕ್ಷತ್ರ, ಶನಿ ರೇವತಿ, ಕುಜ ಮೃಗಶಿರಾ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಕುಜ ವಿಶೇಷವಾಗಿ ಕುಳಿತಿರ್ತಕ್ಕಂಥದ್ದು ವೃಷಭ ರಾಶಿಯಲ್ಲಿ ಮೃಗಶಿರಾ ನಕ್ಷತ್ರದಲ್ಲೇ ಕುಳಿತಿದೆ. ಆತನಿಗೆ ಯಾರ ಮೇಲೆ ದೃಷ್ಟಿ ಇದೆ? ಆತ ಯಾರ ಮೇಲೆ ದೃಷ್ಟಿ ಪಡುತ್ತಿದ್ದಾನೆ? ಕುಜ ತನ್ನ ಒಂದು ಅಷ್ಟಮ ಸ್ಥಾನವಾಗಿರ್ತಕ್ಕಂಥದ್ದನ್ನ ತಾನೇ ನೋಡ್ತಿದ್ದಾನೆ. ಭಾಗ್ಯಸ್ಥಾನ ನೋಡ್ತಿರ್ತಕ್ಕಂಥದ್ದು, ನೋಡುವ ಮನೆಗೆ ಬೆಂಕಿ ಆತ. ಆ ಒಂದು ಮೇಷ ಲಗ್ನ ರಾಶಿಗೆ ಭಾಗ್ಯಾಧಿಪತಿ ಗುರು ಪುಷ್ಯ ನಕ್ಷತ್ರದಲ್ಲಿ ಸುಖದಲ್ಲಿ ಕೂತ್ಬಿಟ್ಟಿದ್ದಾನೆ. ಕುಜ 4ನೇ ಭಾವವಾಗಿ ಸಿಂಹವನ್ನ ನೋಡ್ತಕ್ಕಂಥ ಭಾವ, ಕೇತುವನ್ನ ನೋಡ್ತಾನೆ. ಅಲ್ಲಿಗೆ ಕುಜ ಕೇತು ರಾಹು ಸಂಧಿ, ಅದ್ರ ಜೊತೆ ಚಂದ್ರ ಕೂಡ ನೋಡ್ತಿರೋದು, ಶನಿ ಕೂಡ ನೋಡ್ತಿರತಕ್ಕಂಥದ್ದು ಗೊಂದಲಗಳೇ. ಅಲ್ಲಿಗೆ ದುಷ್ಟಗ್ರಹಗಳ ಪ್ರಭಾವ ವಿಪರೀತ ವೈಪರೀತ್ಯದಲ್ಲಿದೆ. ಕುಜ ರಾಹು ಶನಿ ಕೇತು ಚಂದ್ರ ಇಷ್ಟೂ ಗ್ರಹಗಳ ಒಂದು ಭಾವ ಒಂದು ಬೀಳ್ತಿರೋದ್ರಿಂದ ಮೇಷರಾಶಿಯವರು ಸ್ವಲ್ಪ ಜಾಗರೂಕತೆ, ಏನಾದ್ರು ಪೆಟ್ಟು, ಗಾಯ, ಇಂಜುರಿ, ಅಲರ್ಜಿ ಈ ತರ ಆಗೋದು. ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತು, ಅದರ ಮೇಲೆ ಕುಜನ್ ದೃಷ್ಟಿ. ಸೊ ಪುಣ್ಯಕ್ಕೆ ಕೂತು ತಿಳಿಯದೆಯೋ ಏನಾದ್ರೂ ಗಲಾಟೆ, ರೋಡ್ ರೇಜ್ಗಳಾಗೋದು, ಆಕ್ಸಿಡೆಂಟ್ಗಳು, ಇಂಜುರಿಗಳು, ಲಾಂಗ್ ಜರ್ನಿಗಳು ಹೋಗೋದು ಬೇಡ. ಅಷ್ಟಮ ಸ್ಥಾನವನ್ನ ನೋಡ್ತಾನೆ. ನೀರಿನ ಹತ್ರ, ಗುಡ್ಡದ ಹತ್ರ, ಬೆಟ್ಟದ ಹತ್ರ ರಾತ್ರಿ ಪ್ರಯಾಣಗಳು ಮಾಡದೇ ಇರ್ತಕ್ಕಂಥದ್ದು ಒಂದು ಉತ್ತಮ. ರಾಹು ಬೇರೆ ನೋಡ್ತಿದ್ದಾನೆ. ಎಲ್ಲೋ ವಿಪರೀತ ವ್ಯಾಮೋಹ,
ಅಧಿಕಾರ, ಅಂತಸ್ತು, ಪದವಿ, ಪ್ರತಿಷ್ಠೆ ಈ ರೀತಿಯ ಭಾವಕ್ಕೆ ವಿಪರೀತ ಒಳಗಾಗತಕ್ಕಂಥದ್ದು ಒಂದು ಕುಜನಿಗೆ ಕೊಡ್ತಕ್ಕಂಥದ್ದಾಗುತ್ತೆ. ವಾಕ್ ದೋಷ, ಕುಜ ವಾಕ್ಸ್ಥಾನದಲ್ಲಿ ಲಗ್ನಾಧಿಪತಿಯ ಧನಸ್ಥಾನ, ಅಷ್ಟಮಾಧಿಪತಿಯ ಪ್ರಭಾವದಲ್ಲೂ ಕುಳಿತಿರೋದ್ರಿಂದ ಕಷ್ಟಪಡಬೇಕು. ಗುರು ಬೇರೆ ಅಸ್ತಂಗತ ಆಗಿರೋದ್ರಿಂದ ನಿಮ್ ನೆರಳಿಗೆ ಯಾರೂ ಬರಲ್ಲ. ರಾಹು ಬೇರೆ ನೋಡ್ತಿರೋದನ್ನ ಕೆಟ್ಟವ್ರು ಬಂದು ಸೇರ್ಕೋತಾರೆ. ಯಾರು ತಲೆ ಕೆಡ್ಸೋರು, ಬುದ್ಧಿ ಕೆಡ್ಸೋರು. ಸುಖಾಧಿಪತಿ ಚೆನ್ನಾಗಿದ್ದರೂ ರಾಹುನ್ ಜೊತೆಲಿ ಬೇರೆ ಎದ್ದು ಬಿಟ್ಟಿದ್ದಾನೆ. ಸೊ ಹಾಗೇನಾಗುತ್ತೆ, ಮನಸ್ಸು ಧರ್ಮ ನ್ಯಾಯ ನೀತಿ ಅಂತ ಹೇಳಿದರೂ ನಾನು ಮಾತ್ರ ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಅದು ನಾನು ಒಬ್ಬನೇ ಚೆನ್ನಾಗಿರ್ಬೇಕು, ಈ ಭಾವಗಳಿಗೆ ಒಳಗಾಗತಕ್ಕಂಥ ಒಂದು ಪ್ರಬೋಧ ಜಾಸ್ತಿ ಇರುತ್ತೆ. ಮೇಷ ಲಗ್ನ, ಮೇಷ ರಾಶಿಯವರಿಗೆ ಜಾಗ್ರತೆ. ಭೂಮಿ ತಗೊಳ್ಳುವಾಗ ಜಾಗ್ರತೆ. ರಾಹು ನೋಡ್ತಿರೋದ್ರಿಂದ ಮನೆ ಬದಲಾವಣೆ, ಜಾಗ ಬದಲಾವಣೆ, ಕೊಂಡ್ಕೊಳ್ಳೋದು, ಇನ್ವೆಸ್ಟ್ ಮಾಡೋದು, ಲ್ಯಾಂಡ್ ಡೆವಲಪ್ಮೆಂಟ್, ರೀಟೇಲ್ ಇಂಡಸ್ಟ್ರಿನಲ್ಲಿದ್ದೀರಾ, ರಿಯಲ್ ಎಸ್ಟೇಟ್ ಇಂಡಸ್ಟ್ರಿನಲ್ಲಿದ್ದೀರಾ, ಮೈನಿಂಗ್ ಇಂಡಸ್ಟ್ರಿನಲ್ಲಿದ್ದೀರಾ, ಡಿಫೆನ್ಸ್ ಅಲ್ಲಿದ್ದೀರಾ, ಪೊಲೀಸಲ್ಲಿದ್ದೀರಾ, ದಂಡಾಧಿಕಾರಿ ಆಗಿದ್ದೀರಾ, ವೆರಿ 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 ಕೇರ್ಫುಲ್. ಇಷ್ಟು ದುಷ್ಟಗ್ರಹಗಳ ಪ್ರಭಾವ ಒಂದೇ ಬಾರಿಗೆ ನಡೀತಿರೋದನ್ನ ನಿಮ್ಮ ಧನಸ್ಥಾನದ ಮೇಲೆ ನೀವು ಕಷ್ಟಪಟ್ಟು ಓಡಬೇಕು, ಕಷ್ಟಪಟ್ಟು ನಿಲ್ಲಬೇಕು. ಶುಕ್ರ ಬೇರೆ ನೀಚ. ಸೊ ನಿಮ್ಮ ಪಾರ್ಟ್ನರ್ಸ್ ನಿಮ್ಮ ಮಾತು ಕೇಳೋದಿಲ್ಲ. ಅನೈತಿಕವಾಗಿ ಸಂಪಾದನೆ, ಅನೈತಿಕವಾಗಿ ಖರ್ಚುಗಳಾಗ್ತಕ್ಕಂಥದ್ದು, ಲೀಗಲ್ ಮೆಸ್ಗಳಿದ್ರೆ ದೊಡ್ಡದಾಗ್ತಕ್ಕಂಥದ್ದು. ನವಗ್ರಹ ನಾಯಕಿಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು ಮಾಡಿ. ನವಗ್ರಹ ನಾಯಕಿ ರಾಜರಾಜೇಶ್ವರಿ, ದುರ್ಗಾ, ಕಾಳಿಕಾ, ಇಂಥ ಒಂದು ಆಲಯಗಳು, ಕಾಳಿಕಾಂಬ, ಕಾಳಭೈರವ, ವೀರಭದ್ರ, ನರಸಿಂಹ, ಕಟೀಲು, ಕೊಲ್ಲೂರು, ಸವದತ್ತಿ, ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ಪ್ರಯಾಣಗಳಲ್ಲಿ ಎಚ್ಚರಿಕೆ, ವಾಹನಗಳಲ್ಲಿ ಎಚ್ಚರಿಕೆ, ವಾಹನಗಳ ಬಿಸ್ನೆಸ್ ಅಲ್ಲಿರೋರು ಎಚ್ಚರಿಕೆ, ತುಂಬಾ ಎಚ್ಚರಿಕೆ. ಆದಷ್ಟು ಒಂದು ಬೂದು ಗುಂಬಳಗಾಯಿ ದೀಪವನ್ನ ಮನೆಯ ಹತ್ರ ಇರೋ ಗ್ರಾಮದೇವಿಗೆ ಹಚ್ತಾ ಇರ್ತಕ್ಕಂಥದ್ದು. ನರಸಿಂಹ ದರ್ಶನ, ಸಾವನ ದುರ್ಗ ನರಸಿಂಹ, ದೇವರಾಯನ ದುರ್ಗ ನರಸಿಂಹ, ನಮ್ಮ ಮೇಲುಕೋಟೆ ನರಸಿಂಹ, ಅಕ್ಕಪಕ್ಕ ಬಳೆಪೇಟೆ ನರಸಿಂಹ, ಇಂಥ ಕ್ಷೇತ್ರಗಳು ಹೋಗಿ ಬರ್ತಕ್ಕಂಥದ್ದು. ಇಲ್ಲ ಸುಬ್ರಹ್ಮಣ್ಯ ಕ್ಷೇತ್ರ, ಸುಬ್ರಹ್ಮಣ್ಯ ದೇವಸ್ಥಾನ ತುಂಬಾ ಸಮಾಧಾನ ಕೊಡ್ತಕ್ಕಂಥದ್ದಾಗುತ್ತೆ. ವ್ಯಗ್ರಂ, ಉಗ್ರಂ, ವಿಪರೀತ ಕಾಮಂ, ವಿಪರೀತ ಕ್ರೋಧಂ, ಈ ಭಾವಗಳಿಗೆ ವಿಪರೀತ ಒಳಗಾಗತಕ್ಕಂಥ ಸಾಧ್ಯತೆಗಳುಂಟು. ಎಚ್ಚರಿಕೆ. ಇನ್ನು ವೃಷಭ ರಾಶಿ, ಕನ್ಫರ್ಮ್ ಹೇಳ್ತಾನೆ, ಶುಕ್ರ ನೀಚ ಪೂರ್ವ ಪುಣ್ಯ ಸ್ಥಾನದಲ್ಲಿ. ಗೊತ್ತೋ ಗೊತ್ತಿಲ್ಲದೆಯೋ ಭೂಮಿ ವಿಚಾರ, ಒಡ ಹುಟ್ಟಿದವರ ವಿಚಾರ, ತಾಯಿ ತಂದೆ ಅವರ ಆರೋಗ್ಯ, ಅಲ್ಲೊಂದು ಒತ್ತಡ ಇರುತ್ತೆ. ನೀವೇನೇ ಕೆಲಸ ಮಾಡಿದ್ರು ಕಣ್ಣಿಗೆ ಕಾಣಿಸೋಲ್ಲ. ಯಾರಿಗೋ ರೆಕಗ್ನಿಷನ್, ಯಾರಿಗೋ ಪೊಸಿಷನ್, ಯಾರಿಗೋ ಪ್ರಮೋಷನ್, ಈ ತರದಾಗ್ತಕ್ಕಂಥದ್ದು. ನಿಮ್ಮ ಬುದ್ಧಿಶಕ್ತಿ ಒಂದೇ ನಿಮ್ಮನ್ನು ಕಾಪಾಡೋದು. ಸಂಗೀತಗಾರರಾಗಿದ್ದೀರಾ, ಕಲಾವಿದರಾಗಿದ್ದೀರಾ, ಆರ್ಟಿಸ್ಟ್ ಆಗಿದ್ದೀರಾ, ಪೇಂಟಿಂಗ್ ಅಲ್ಲಿದ್ದೀರಾ, ಡಿಸೈನ್ ಅಲ್ಲಿದ್ದೀರಾ, ಶಿಲ್ಪಕಲೆ, ಈವೆಂಟ್ ಮ್ಯಾನೇಜ್ಮೆಂಟ್, ವೆಡ್ಡಿಂಗ್ ಮ್ಯಾನೇಜ್ಮೆಂಟ್, ಟ್ರಾವೆಲ್ಸು, ಟೂರ್ಸು ಕಂಡಕ್ಟ್ ಮಾಡ್ತಕ್ಕಂಥದ್ದು, ಟ್ರಾವೆಲ್ ಏಜೆನ್ಸಿಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಡ್ರೈವರ್ ಆಗಿದ್ದೀರಾ, ಗಾಡಿಗಳಿಗೆ ಸಂಬಂಧಪಟ್ಟಂತ ರಿಪೇರು, ಸರ್ವಿಸು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಅದ್ಭುತ ಪ್ರಗತಿಯನ್ನ ಕಾಣತಕ್ಕಂಥ ವಾರ. ಆದ್ರೆ ಪರಿಶ್ರಮವೇ. ಲಕ್ಷ್ಮಿಯೇ ನೀಚವಾಗಿರುವುದರಿಂದ 1, 5, 9ರ ಮನೆಯನ್ನ ಲಕ್ಷ್ಮೀ ಸ್ಥಾನ ಅಂತ ಹೇಳ್ತಾರೆ. ಸೊ ಆ ಒಂದು 5ನೇ ಭಾವದಲ್ಲಿ ಲಕ್ಷ್ಮೀ ಕಾರಕತ್ವ ನೀಚ ಆಗಿ ಉದ್ಯೋಗ ಕಾರಕತ್ವ, ವೃತ್ತಿ ಕಾರಕತ್ವ ಚೆನ್ನಾಗಿದೆ. ಸೊ ಕಷ್ಟಪಡಬೇಕು. ಸೊ ರೆಕಗ್ನಿಷನ್ ಇಲ್ಲ, ಪ್ರಮೋಷನ್ ಇಲ್ಲ, ಇನ್ಕ್ರಿಮೆಂಟ್ ಇಲ್ಲ. ನಿಮ್ಮ ಒಂದು ಜಾಬ್ನಲ್ಲಿ ನಿಮಗೆ ರೆಕಗ್ನಿಷನ್ ಸಿಗೋದಿಲ್ಲ, ನೀವೇನು ಪರ್ಫಾರ್ಮ್ ಮಾಡಿಲ್ಲ ಅಂತಾರೆ. ಲಕ್ಷ್ಮಿ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಲಕ್ಷ್ಮಿ ಆರಾಧನೆ. ಯಾರಾದರೂ ಸ್ತ್ರೀಯರಿಗೆ ದೇವಸ್ಥಾನಕ್ಕೆ ಹೋದಾಗ ಫಲತಾಂಬೂಲ ಕೊಡೋದು, ಅವ್ರಿಗೊಂದು ಅರಿಶಿನ ಕುಂಕುಮ, ಹೂವು, ತೆಂಗಿನಕಾಯಿ, ಬಾಳೆಹಣ್ಣು ಈ ಥರದ್ದೇನಾದ್ರೂ ಸೇರಿಸಿ ಕೊಡೋದು, ಸ್ತ್ರೀಯರನ್ನ ಗೌರವವಾಗಿ ನೋಡ್ಕೊಳ್ಳೋದು, ಮಾತನಾಡೋದು. ಗೊತ್ತೋ ಗೊತ್ತಿಲ್ಲದೆಯೋ ಕೆಲವೊಂದು ಹಳೆಯ ಪರಿಚಯಗಳು, ಹಳೆಯ ಒಂದು ಗೆಳೆತನಗಳು ತಟ್ಟಂತ ಎದ್ದು ಬರತಕ್ಕಂಥದ್ದಾಗುತ್ತೆ. ಯಾರ್ಯಾರೋ ಪರಿಚಯ, ದುಷ್ಟ ಪ್ರವೃತ್ತಿ, ನೀವು ಕೇಳ್ತಿರ್ತೀರಿ, ಪರಿಚಯ ಆಯಿತು ಆನ್ಲೈನಲ್ಲಿ, ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಲಕ್ಷಗಟ್ಟಲೆ ಕಳ್ಕೊಂಡ್ವಿ, ಕೋಟಿಗಟ್ಟಲೆ ಕಳ್ಕೊಂಡ್ವಿ. ನೋಡಿ ಮೊನ್ನೆ ಯಾರು 6 ಬಾರಿ 8 ಬಾರಿ ಜೈಲಿಗೆ ಹಾಕಿದ್ದಾರೆ. ಅದೇ ಕೆಲಸ ಮಾಡಿದ್ದಾನೆ. ಇಲ್ಲೆಲ್ಲ ಮನೆ ಬಾಡಿಗೆ ನಾನೇ ಬಂದು ಅಗ್ರಿಮೆಂಟ್ ಹಾಕೊಡ್ತಾನೆ, ಬೇರೆಯವ್ರಿಗೆ ಲೀಸಿಗೆ ಕೊಡ್ತಾನೆ. 10 ಕೋಟಿ 106 ಕೋಟಿ ಅಂತಕ್ಕಂಥದ್ದು.
ಪದೇ ಪದೇ ಬೈಲ್ ತಗೊಂಡು ಹೊರಗಡೆ ಬರೋದು ಇಂಥ ಕ್ರಿಮಿನಲ್ ಕೆಲಸನೇ ಮಾಡೋದು. ಯಾರಾದರೂ ಬೆಂಗಳೂರಿನಲ್ಲಿ ಲೀಸ್ಗೆ ಮನೆಗೆ ಹೋಗ್ತಿದ್ದೀರಿ, ಅಲ್ಲಲ್ಲಿ ನೋ ಬ್ರೋಕರು ಇದರಲ್ಲೆಲ್ಲ ಹಾಕ್ಬಿಟ್ಟಿರ್ತಾರೆ, ಲೀಸ್ಗೆ ಮನೆ ದೊರಕುತ್ತೆ, ದಯಮಾಡಿ ತುಂಬಾ ಗೊತ್ತಿರೋರು, ಹತ್ತಿರದವರು, ಆತ್ಮೀಯರು ತಿಳಿದಿದ್ದಾರೆ ವರ್ಷಗಟ್ಲೆ, ಅವ್ರದ್ದೊಂದು ಮನೆ ಇದೆ, ಅವ್ರದೇ ಅದು, ಅಂತ ಮನೆ ಲೀಸು ಬಾಡಿಗೆ ಹೋಗ್ತಿದ್ರಿ ನೋಡ್ಕೊಂಡು ಮಾಡಿ. ಬೇರೆಯವ್ರು ಇನ್ನೊಂದೇನೋ ಮಾಡಿ ಈ ತರದ್ದು ಕುಜರಾಹು ಸಿಕ್ಕಾಕೋತೀರಿ. ಜಾಗರೂಕತೆ. ಸೆಕೆಂಡ್ ಹ್ಯಾಂಡಲ್ ಗಾಡಿ ತಗೊಳ್ಳುವಾಗ ಜಾಗ್ರತೆ. ಕಳ್ಳತನದ ಗಾಡಿಗಳನ್ನ ಮಾರ್ಬಿಡೋದು. ಜಾಗ ತಗೊಳ್ಳುವಾಗ ಜಾಗ್ರತೆ. ಅದನ್ನು ಕೂಡ 3 ಜನ 5 ಜನ 10 ಜನಕ್ಕೆ ಮೋಸ ಮಾಡಿ ಮಾರೋದು. ಇದಕ್ಕೆ ಅಂತ ಎಕ್ಸ್ಪರ್ಟ್ ಆಗ್ಬಿಟ್ಟಿರ್ತಾರೆ. ಇದಕ್ಕೆ ಅಂತಲೇ ಕೆಲವರು ಆ ದುರ್ಬುದ್ಧಿಯ ದುಶ್ಯಾಸನ, ದುರ್ಯೋಧನ, ರಾವಣಾಸುರ, ಕಂಸ, ಚಾರುಣ ಇಂಥವ್ರು ಹುಟ್ಕೋಬಿಟ್ಟಿದ್ದಾರೆ. ನಿಮ್ಮ ಮೇಲೆ ಏನ್ ಮಾಡ್ತೀರಿ, 1-3 ಲಕ್ಷದ ಮೇಲೆ ವ್ಯವಹಾರ ಅಂದ್ರೆ ಗೋ ಟು ಒನ್ ಗುಡ್ ಲಾಯರ್, ಗುಡ್ ಚಾರ್ಟರ್ಡ್ ಅಕೌಂಟೆಂಟ್. ಹೋಗಿ ಕೇಳಿ ಇದೇನು ಇದೆತ್ತ. ದೇ ಆರ್ ಎಕ್ಸ್ಪರ್ಟ್ ಇನ್ ಟು ದೇ ಆರ್ ಸಬ್ಜೆಕ್ಟ್ಸ್. ರಿಮೆಂಬರ್, ಇವತ್ತು ಯಾರ ಜೊತೆ ಮಾಡಿದ್ರು ಎವ್ರಿಥಿಂಗ್ ಡಾಕ್ಯುಮೆಂಟ್, ಬರವಣಿಗೆ ಎಲ್ಲದೇನು ಮಾಡಬೇಡಿ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಮಕ್ಕಳ ವಿಚಾರದಲ್ಲಿ ಒಂದು ನೋವು ಬರುತ್ತೆ. ಹೆಣ್ಣು ಮಕ್ಕಳ ಸಂತಾನದ ವಿಚಾರದಲ್ಲಿ ಗೌರವಕ್ಕೆ ಅಪಚ್ಯುತಿ ಬರ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಇನ್ನು ಮಿಥುನ ರಾಶಿ. ಕುಜ 12ನೇ ಮನೆ, ಶನಿ ಬೇರೆ ವಕ್ರ, ಕರ್ಮಸ್ಥ, ಭಾಗ್ಯಾಧಿಪತಿ ಕರ್ಮದಲ್ಲಿರೋದು ಅದೃಷ್ಟ. ಆದ್ರೆ ಈಗ ವಕ್ರ ಆಗಿರೋದು ಈ ಒಂದು 135-140 ದಿನ ಅಲ್ಲೊಂದು ತಲ್ಲಣಗಳು ಕೂಡ ಉಂಟು. ರಾಹು ಭಾಗ್ಯದಲ್ಲಿ ಕುಜನ್ಸಾರ, ಕುಜ 12ನೇ ಮನೆ, ಮುಂದ್ಗಡೆ ಸೂರ್ಯ, ಹಿಂದ್ಗಡೆ ಕುಜ. ಅಂದ್ರೆ ಇಲ್ಲೂ ಬೆಂಕಿ, ಮುಂದ್ಗಡೆಯೂ ಬೆಂಕಿ, ಹಿಂದಿನೂ ಬೆಂಕಿ, ಮುಂದ್ಗಡೆಯೂ ಬೆಂಕಿ. ಗುರು ಬೇರೆ ಆ ಒಂದು ಶನಿಸಾರದಲ್ಲಿ ಬೇರೆ ಇರತಕ್ಕಂಥದ್ದು. ಸೊ ಸ್ವಲ್ಪ ಪರಿಶ್ರಮದ ಭಾವವೇ. ಸುಖದಲ್ಲಿ ಶುಕ್ರ ಇರೋದು ಒಳ್ಳೇದೆ, ಬಟ್ ನೀಚನಾಗಿದ್ದಾನೆ. ಸೊ ಆದ್ರಿಂದ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಯಾವುದೋ ಜಿಪ್ ಫೋನ್ ಬಂದಿದೆ, ಫ್ಲಿಪ್ ಫೋನ್ ಬಂದಿದೆ, ಈ ಲ್ಯಾಪ್ಟಾಪ್ ತಗೋಬೇಕು, ಈ ಫರ್ನಿಚರ್ ತಗೋಬೇಕು, ಈ ಗಾಡಿ ತಗೋಬೇಕು, ಆ ಕಾರ್ ತಗೋಬೇಕು, ಈ ಕ್ಯಾಮ್ರಾ ತಗೋಬೇಕು, ಈ ಇಂಟೀರಿಯರ್ ತಗೋಬೇಕು, ಈ ರೀತಿಯ ಪ್ರಬೋಧಕ್ಕೆ ಒಳಗಾಗಿ ಬೇಗ ಧುಮುಕ್ಬಿಡ್ತೀರಿ. ಮಿಥುನ ರಾಶಿ ಜಾಗ್ರತೆ. ಭೋಗಂ. ಮದುವೆ ಮಾಡ್ಬೇಕು, ಲಕ್ಸುರಿಯಾಗಿ ಮಾಡ್ಬೇಕು, ಮಾಡ್ಲಿಕ್ಕೆ ಹೋಗ್ಬೇಡಿ. ಶುಕ್ರ ನೀಚ, ಮಾಂಗಲ್ಯಕಾರಕಿ ಆ ಲಕ್ಷ್ಮಿ, ಮಾಂಗಲ್ಯ ಪ್ರದಾಯಿನಿ ಲಕ್ಷ್ಮಿಯೇ ನೀಚ ಇರುವಾಗ ಮದುವೆ ಮಾಡೋ ಆಗಿಲ್ಲ. ಕೆಲವ್ರಿಗೆ ಅದು ಏನೋ ಆತುರ, ಆಗ್ಬಿಡ್ಬೇಕು, ಹೋಗ್ಬಿಡ್ಬೇಕು, ನೋಡ್ಬಿಡ್ಬೇಕು, ಮಾಡ್ಬಿಡ್ಬೇಕು. ಶುಕ್ರ ನೀಚ. ಅದೃಷ್ಟಕ್ಕಾತ ಉತ್ತರ ನಕ್ಷತ್ರದಲ್ಲಿರೋದ್ರಿಂದ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸರ್ವಿಸ್ ಓರಿಯೆಂಟೆಡ್ ಕೆಲಸ ಕಾರ್ಯ, ಇನ್ಶೂರೆನ್ಸು, ಟೀಚಿಂಗು, ಕೋಚಿಂಗು, ಟ್ರೈನಿಂಗು, ಗೈಡಿಂಗು, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರಗಳು ಅದ್ಭುತವಾದಂಥ ಪ್ರಗತಿ ಕೊಡ್ತಕ್ಕಂಥ ಒಂದು ಭಾವವಿದೆ. ಸ್ವಲ್ಪ BP, ಶುಗರ್. 2ನೇ ಮನೇಲಿ ಗುರು, 4ನೇ ಮನೆಯಲ್ಲೂ ಶುಕ್ರ. ಸೊ ವಿಪರೀತ ಸಿಹಿ ತಿನ್ಸೋದು, ಟೈಮ್ ಬಿಟ್ಟು ತಿನ್ಸೋದು, ಈ ಥರದ್ದು ಮಾಡ್ತಕ್ಕಂಥದ್ದಾಗುತ್ತೆ. ವೆರಿ 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 ಕೇರ್ಫುಲ್. ಮನೆಯಲ್ಲಾಯ್ತು ಅಂದ್ರೆ ನಿತ್ಯ ಒಂದು ಹೆಸರುಬೇಳೆ ಪಾಯಸ, ಅದಕ್ಕೊಂದಿಷ್ಟೇ ತುಪ್ಪ ಹಾಕ್ಬಿಟ್ಟು ನೈವೇದ್ಯಕ್ಕಿಟ್ಟು ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ ಕೇಳೋದು. ಆ ನೈವೇದ್ಯವನ್ನ 5 ಜನಕ್ಕೆ, ಮುತ್ತೈದೆಯರಿಗೆ, ಸ್ತ್ರೀಯರಿಗೆ ಕರೆದು ಅರ್ಶಿನ ಕುಂಕುಮ ಅಂತ ಕೊಟ್ಟು, ಆ ಪ್ರಸಾದ ಕೊಟ್ಟು, ಅವ್ರ ಜೊತೆ ಮಾತನಾಡಿ, ಹಣ್ಣು ಕಾಯೋ ಫಲತಾಂಬೂಲ ಸಮೇತ ಮಿಥುನ ರಾಶಿಯವರು ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ ತುಂಬಾ ಸಮಾಧಾನ. ಇನ್ನು ಕರ್ಕಾಟಕ ರಾಶಿಯವರು. ಲಾಭಾಧಿಪತಿ ಶುಕ್ರ, ತ್ರಿಷಡಾಯ ಸ್ವಾಮಿ ಅಂತ ಹೇಳ್ತದೆ. 3ನೇ ಮನೆ, 6ನೇ ಮನೆ, 11ನೇ ಮನೆ ಅಧಿಪತಿಗಳು ಅದೇ ಮನೆಯಲ್ಲಿದ್ರು ವಿಪರೀತ ರಾಜಯೋಗ. ಸೊ 11ನೇ ಮನೆ ಅಧಿಪತಿ, ಲಾಭಾಧಿಪತಿ 3ನೇ ಮನೆಯಲ್ಲಿ ಬಂದಿರೋದ್ನ ಈ ವಾರ ಒಂಥರ ಧೈರ್ಯ, ಸ್ಥೈರ್ಯ, ಸಮಾಧಾನ, ಒಂಥರ ಶಕ್ತಿ. ಬಟ್ ಒಡ ಹುಟ್ಟಿದ ಸೋದರಿಯರು ಇದ್ದರೆ ಅವ್ರಿಗಲ್ಲೊಂದು ನೋವಿರುತ್ತೆ. ಒಡ ಹುಟ್ಟಿದ ಸೋದರಿಯರು ಕರ್ಕಾಟಕ ರಾಶಿಗೆ ನೀವೇನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ, ಇಲ್ಲ ನಿಮ್ಮಿಂದ ಸಹಾಯ ತಗೊಂಡು ಈಗ ಆಗಲ್ಲ ಅನ್ನತಕ್ಕಂಥದ್ದು ಅದಿದೆ. ಆದ್ರೆ ಭೂಮಿ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಕರ್ಕಾಟಕ ರಾಶಿಯವರಿಗೆ ಕುಂಭದ್ರೋಣ ಮಳೆ, ಭಾಗ್ಯಾಧಿಪತಿ ಅಂತ ನೈಸರ್ಗಿಕವಾಗಿ ಸ್ವಲ್ಪ ಒದ್ದಾಟದ ಗ್ರಹ ಶನಿ, ನಿಧಾನ ಕೊಡೋದು. ಸೊ ವಕ್ರ ಆಗಿರೋದ್ರಿಂದ ವಕ್ರವಾಗಿ ಕೆಲವೊಂದು ಡೀಲಿಂಗ್ಸ್ ನಡೀತಕ್ಕಂಥದ್ದು, ಲಿಟಿಗೇಷನ್ ಇರೋ ಪ್ರಾಪರ್ಟಿ, ರೋಡ್ ಇಲ್ಲದ ಪ್ರಾಪರ್ಟಿ, ವ್ಯಾಜ್ಯ ಇರೋ ಪ್ರಾಪರ್ಟಿ, ಬ್ಯಾಂಕ್
ಸೀಸ್ಡ್ ಪ್ರಾಪರ್ಟಿ, ಇಂತಹವುಗಳ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡು ಬ್ಯಾಂಕ್ ಸೀಸ್ಡ್ ವೆಹಿಕಲ್ಸ್, ಬ್ಯಾಂಕ್ ಸೀಸ್ಡ್ ಫ್ಯಾಕ್ಟ್ರೀಸ್, ಬ್ಯಾಂಕ್ ಸೀಸ್ಡ್ ಗೋಡೌನ್ಸ್, ಸಾಲಕ್ಕೆ ಅಡಮಾನ ಇಟ್ಟಿರ್ತಕ್ಕಂಥ ಭೂಮಿ, ಮನೆ, ಜಾಗ, ಒಡವೆ ವ್ಯವಹಾರ, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಕರ್ಕಾಟಕ ರಾಶಿಯವರಿಗೆ ಕುಂಭದ್ರೋಣ ಮಳೆ. ಬಟ್ ಕೇರ್ಫುಲ್, ಕೇತು, ಒಂಟಿ ಕೇತು ಸುಡುತ್ತಾನೆ. ಕುಟುಂಬ ಸ್ಥಾನದಲ್ಲಿ ಕೇತು ಇದ್ದು ಅಷ್ಟಮದಲ್ಲಿ ರಾಹು ಇತ್ತು ಅಂದ್ರೆ ದಿಢೀರ್ ಏರುಪೇರುಗಳು. ಇವತ್ತು ಒಳ್ಳೆ ಊಟ ತಿಂದಿದ್ದೀರಿ, ನಾಳೆ ನೋಡ್ದಂದ್ರೆ ಸಿವಿಯರ್ ಕೋಲ್ಡ್ ಆಗ್ಬಿಟ್ಟಿದೆ, ಜ್ವರ ಬಂದ್ಬಿಟ್ಟಿದೆ ಅನ್ನೋ ರೀತಿ. ಇವತ್ತು ಕೈಯಲ್ಲಿ 10,000 ರೂಪಾಯಿ ಇದೆ, ದಿಢೀರ್ ಅಂತ ನಾಳೆ ಯಾವುದೋ ಒಂದು ಮೆಡಿಕಲ್ ಎಮರ್ಜೆನ್ಸಿ. ಸೂರ್ಯ ಬೇರೆ ಕಟಕದಲ್ಲಿ ಕೂತಿದೆ ಅನ್ಸು, ಹಿರಿಯರ ಆರೋಗ್ಯದಲ್ಲಿ ಒಂದು ಸಮಸ್ಯೆ. ತಂದೆಗೆ ಏನಾದ್ರು ಪೆಟ್ಟು, ಗಾಯವೋ, ಇನ್ಫೆಕ್ಷನ್. ಯಾಕಂದ್ರೆ ಸೂರ್ಯನ ಹಿಂದ್ಗಡೆ ನೋಡಿ, ಆ ಒಂದು ಸೂರ್ಯನ ಮುಂದ್ಗಡೆ ಇರ್ತಕ್ಕಂಥ ಕೇತುವಿಗೆ ಕುಜನ ದೃಷ್ಟಿ. ಖಂಡಿತ ಅಲ್ಲೊಂದು ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಗಾಡಿಲಿ ಹೋಗುವಾಗ ಏನಾದ್ರು ಪೆಟ್ಟು ಬೀಳೋದು, ವಾದ ವಿವಾದದಲ್ಲಿ ಕಿರಿಕಿರಿ ಆಗೋದು, ಎಷ್ಟೇ ಒಳ್ಳೇದು ಮಾಡಿದರೂ ಕೂಡ ಅಲ್ಲೆಲ್ಲೋ ಕೆಡುಕು ಇನ್ನೊಂದು ಕಾಣಿಸ್ತಕ್ಕಂಥ ಭಾವ ಉಂಟು. ಜಾಗರೂಕತೆ, ಎಚ್ಚರಿಕೆ. ಕರ್ಕಾಟಕ ರಾಶಿಯವರಿಗೆ ಎಚ್ಚರಿಕೆ, ಅದೊಂದು ನೋಡ್ಕೊಳ್ಳಿ. ಗಣಪತಿ ಆರಾಧನೆ, ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ಪಶು ಪಕ್ಷಿ ಪ್ರಾಣಿಗಳಿಗೆ ಸೇವೆ, ಅವುಗಳಿಗೆ ತಿಂಡಿ ಕೊಡೋದು, ಎಲ್ಲಾದ್ರೂ 1-2 ತೆಂಗಿನ ಗಿಡ ನೆಡತಕ್ಕಂಥದ್ದು, ರಾಮರ ಪೂಜೆಗೆ ಹೋಗೋದು, ದಕ್ಷಿಣಾಮೂರ್ತಿ, ದತ್ತಾತ್ರೇಯ, ಗಣಪತಿ, ದುರ್ಗಾ, ಸಮಾಧಾನ. ಊಟ, ಬಟ್ಟೆ ವ್ಯವಸ್ಥೆಗೆ ಕೊರತೆ ಇಲ್ಲ. ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇದ್ದೀರಾ, ಪ್ಲಂಬರ್ ಆಗಿದ್ದೀರಾ, ಸಿವಿಲ್ ಇಂಜಿನಿಯರ್ ಆಗಿದ್ದೀರಾ, ಕೆಮಿಕಲ್ ಇಂಜಿನಿಯರ್ ಆಗಿದ್ದೀರಾ, ಪ್ಯಾರಾಮೆಡಿಕಲ್ ಅಲ್ಲಿ ಇದ್ದೀರಾ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಮಿಲಿಟರಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ತುಂಬಾ ಕಷ್ಟಪಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಬ್ಯೂಟಿಫುಲ್ ಆಗಿ ವೃದ್ಧಿ ಆಗತಕ್ಕಂಥ ಒಂದು ಭಾವ ಕರ್ಕಾಟಕ ರಾಶಿಯವರಿಗೆ ಫ್ಯಾಂಟಾಸ್ಟಿಕ್. ಸಿಂಹ ರಾಶಿ, ದಶಮಾಧಿಪತಿ ಶುಕ್ರ ಧನಸ್ಥಾನದಲ್ಲಿ ನೀಚ. ಕರ್ಮ 2ನೇ ಮನೇಲಿ ಶುಕ್ರ ಇದ್ರೆ ಲಕ್ಷ್ಮೀ ಯೋಗ ಅಂತೀವಿ, ಆದ್ರೆ ಲಕ್ಷ್ಮಿ ನೀಚ ಸ್ಥಾನದಲ್ಲಿರೋದ್ರಿಂದ ಒಳ್ಳೆ ನೀರಲ್ಲಿ ಹುಣಸೆ ಹಣ್ಣು ಹಿಂಡದಾಗೆ ಇರುತ್ತೆ, ವಿಪರೀತ ಖರ್ಚು. ಅಷ್ಟಮದಲ್ಲಿ ಶನಿ ವಕ್ರ ರಾಜಯೋಗ. 6ನೇ ಮನೆಯವನವನು ನಿಮಗೆ 8ನೇ ಮನೆಗೆ ಹೋಗಿರೋದೇ ಅಷ್ಟಮದಕ್ಕೆ ಸೂಪರ್. ಬಟ್ ಆಲ್ಸೋ ಈಸ್ ಅ 7th ಲಾರ್ಡ್, ಬಾಧೆ ಕೊಡ್ತಕ್ಕಂಥ. ಬಟ್ ಹಿ ಈಸ್ ಬಿಕಮ್ ರೆಟ್ರೋ. 100% ವೃತ್ತಿಯಲ್ಲಿ ಒಂದು ಶಾರ್ಟ್ಕಟ್ ಇನ್ಕಮ್ ಬರ್ತಕ್ಕಂಥದ್ದು, ಅಡಿಷನಲ್ ಇನ್ಕಮ್ ಬರ್ತಕ್ಕಂಥದ್ದು, ಅಡಿಷನಲ್ ಸೋರ್ಸ್. ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟಿರೋಲ್ಲ, ಬರುತ್ತೆ. ಎಲ್ಲೋ ಒಂದು ತೋಟ ತಗೊಂಡಿದ್ರಿ, ಅದ್ರಲ್ಲಿ ಒಂದಷ್ಟು ಹಣ್ಣು ಬಂತು ಅನ್ನೋ ತರ. ಯಾರೋ ಬಂದ್ರು 1-2 ವರ್ಷಕ್ಕೆ ಲೀಸ್ ಹಾಕೋತೀವಿ ಸರ್, ಒಂದು 50,000 ಕೊಡ್ತೀವಿ ಸರ್ 1 ಎಕರೆಗೆ ಅಂತಕ್ಕಂಥದ್ದು. ಯಾರೋ ಹೈನುಗಾರಿಕೆ ಮಾಡ್ತಿದ್ವಿ ಸರ್, ಅದ್ರಲ್ಲಿ ಒಳ್ಳೆ ಲಾಭ ಬಂತು, ನಿಮ್ಮ ಇದರಿಂದ ಅನುಗ್ರಹದಿಂದ ತಗೊಳ್ಳಿ ಸರ್ ಪ್ರಸಾದ ಅಂತ ತಗೊಬಂದು ಯಾರೋ ಕೊಡ್ತಕ್ಕಂಥ ಒಂದು ಭಾವ. ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಯೋಗ ಇದೆ. ಲಗ್ನದಲ್ಲಿ ಕೇತು ಇತ್ತು ಅಂದ್ರೆ, 12ನೇ ಮನೇಲಿ ಗುರು ಇತ್ತು ಅಂತ ಹೇಳಿದ್ರೇನೆ ವಿಪರೀತವಾದಂಥ ಧ್ಯಾನ, ಯೋಗಿಗಳಿಗೆ, ಸಾಧುಗಳಿಗೆ, ಸನ್ಯಾಸಿಗಳಿಗೆ ಅಂತ ಒಂದು ಕ್ಷೇತ್ರಗಳಿಗೆ ಹೋಗಿ ಬರೋದು. ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಪವಿತ್ರ ಕ್ಷೇತ್ರ, ಸೂಪರ್. ವಿಪರೀತ ಲಗ್ನಾಧಿಪತಿಯೇ, ರಾಶಿಯಾಧಿಪತಿಯೇ 12ನೇ ಮನೆಯಲ್ಲಿರೋದ್ರಿಂದ ನೀವು ದುಡಿದಿದ್ದೆಲ್ಲ ಖರ್ಚು, ಸಾಲ, ಕಮಿಟ್ಮೆಂಟು, ಮಕ್ಕಳಿಗೋಸ್ಕರ, ಮನೆಗೋಸ್ಕರ, ಗೌರವಕ್ಕೋಸ್ಕರ, ಕುಟುಂಬಕ್ಕೋಸ್ಕರ, ಒಡವೆ ಅಡ ಇಡೋ ಪ್ರಸಂಗವೋ, ಒಡವೆ ಕಳ್ಕೊಳ್ಳೋ ಪ್ರಸಂಗವೋ, ಗೋಲ್ಡಲ್ಲಿ ಸಿಕ್ಕಾಬಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿಟ್ಬಿಟ್ಟಿದ್ದ ಗುರುಗಳು ಸಡನ್ ಆಗಿ ಡಿಪ್ ಆಗ್ತಿದ್ದ ಗುರುಗಳೇ ಅನ್ನತಕ್ಕಂಥ ಭಾವವು, ಈ ರೀತಿ ಒಂದು ವೈಪರೀತ್ಯಗಳನ್ನ ನೋಡ್ತಕ್ಕಂಥದ್ದಿದೆ. ಕುಜ ಒಬ್ಬ ಚೆನ್ನಾಗಿದ್ದಾನೆ, ಬ್ಯೂಟಿಫುಲ್. ಸೊ ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇದ್ದೀರಾ, ಕೆಮಿಕಲ್ಲು, ಯೂರಿಯಾ, ಗೊಬ್ಬರ, ಕೃಷಿ ಕೆಲಸಗಳನ್ನ ಮಾಡಿಸ್ತಕ್ಕಂಥದ್ದು, ಸೂಪರ್ವೈಸ್ ಕೆಲಸಗಳನ್ನ ಮಾಡ್ತಕ್ಕಂಥದ್ದು, ಫಾರ್ಮಸ್ಯೂಟಿಕಲ್ ಲ್ಯಾಬ್ಗಳಲ್ಲಿ ಕೆಲಸ, ಫಾರ್ಮಸ್ಯೂಟಿಕಲ್ ಲೈನ್ ಅಲ್ಲಿ ಕೆಲಸ, ಬಯೋಟೆಕ್ನಾಲಜಿಯಲ್ಲಿ ಕೆಲಸ, ಮೆಡಿಸಿನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು, ರಾಸಾಯನಿಕ ವಸ್ತುಗಳು, ರಾಸಾಯನಿಕ ಗೊಬ್ಬರಗಳು, ಆಮೇಲೆ ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇರ್ತಕ್ಕಂಥದ್ದು, ಮಿಲಿಟರಿ, ಪೊಲೀಸು, ಅವುಗಳಲ್ಲಿ ಆಂತರಿಕ ಗುಪ್ತಚರ ಇಲಾಖೆ, ಇಂಟರ್ನಲ್ ನಾಟ್ ಎಕ್ಸ್ಟರ್ನಲ್, ಇಂಟರ್ನಲ್ ಇಲಾಖೆಗಳಲ್ಲಿ ರಿಸರ್ವ್ ಪೊಲೀಸ್ ಅಂತ ಹೇಳ್ತೀವಲ್ಲ, ಆ ತರದ ಒಂದು ಉದ್ಯೋಗ ಕೆಲಸ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಭಾವ. ಸ್ವಲ್ಪ ಶನಿ ವಕ್ರ ಇರೋದ್ರಿಂದ ಶ್ರೀನಿವಾಸರ ದರ್ಶನ, ಶ್ರೀನಿವಾಸ ಪೂಜೆ, ಬೆಳಿಗ್ಗೆ ಎದ್ದಿದ್ದೆ ಶ್ರೀನಿವಾಸ ಸುಪ್ರಭಾತ ಕೇಳ್ತಕ್ಕಂಥದ್ದು, ಹನುಮರಿಗೆ ಒಂದು ಸೇವೆ ಮಾಡ್ತಕ್ಕಂಥದ್ದು, ನಮ್ಮ ಮುತ್ತತ್ತಿ ಹನುಮ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ತುಂಬಾ ಅದ್ಭುತವನ್ನ ಪಡೆಯತಕ್ಕಂಥ ಒಂದು ವಾರವಾಗಿರುತ್ತೆ. ವೈದಿಕ ವಾರ, ಧಾರ್ಮಿಕ ವಾರ,
ಸೂಪರ್. ಕನ್ಯಾ ರಾಶಿ, ಶುಕ್ರ ಧನಕಾರಕ ಲಗ್ನಕ್ಕೆ ಬಂದಿರೋದು, ಭಾಗ್ಯಾಧಿಪತಿ ನಿಮ್ಮ ಮನೆಗೆ ಬಂದಿರೋದು ಒಳ್ಳೇದೇ, ಆದರೆ ನೀಚ. ಸೊ ನೋಡ್ಕೊಂಡು ಹೆಜ್ಜೆ ಇಡಿ. ಭಾಗ್ಯಾಧಿಪತಿ ಸೂಪರ್, ಧನಾಧಿಪತಿ ಸೂಪರ್, ಆದರೆ ಶುಕ್ರ ನೀಚ ಇರೋದ್ರಿಂದ ಸೊ ನಿಮ್ಮ ಮೇಲೆ ಅಪವಾದ ಬರ್ಬೋದು. ಶಾರ್ಟ್ಕಟ್ ದುಡ್ಡು ಮಾಡಿದ್ರಿ, ಶಾರ್ಟ್ಕಟ್ ಅಲ್ಲಿ ಏನೋ ಬಳಸ್ಕೊತಿದ್ದೀರಿ, ಈ ರೀತಿ ಏನಾದ್ರೂ ಒಂದು ಬರುತ್ತೆ. ಈಗ ಮೊನ್ನೆ ನಮ್ಮ ದೊರೆ ಸ್ಟೇಟ್ಮೆಂಟ್ ಕೊಟ್ರು, ನಾನು ಈ ಪ್ರಾಜೆಕ್ಟ್ ಮಾಡೋದ್ರಿಂದ ನನಗೇನಪ್ಪ ಲಾಭ ಇದೆ, ಬೇಡ ಅಲ್ವಾ, ಬಿಟ್ಬಿಡಿ, ಯಾರಿಗೆ ಬೇಕೋ ದುಡ್ಡು ಕೊಟ್ಟು ತಗೊಳ್ಳಿ, ಅದಕ್ಕೊಂದು ಕಮಿಟಿ ಮಾಡ್ತಾನೆ. ಓ ದೊರೆ ಏನೋ ಲಾಭ ಮಾಡ್ಕೊಳಕ್ಕೆ, ಅಲ್ಲಿ ಉದ್ದೇಶ ಸದುದ್ದೇಶ ದುರುದ್ದೇಶ ಆಮೇಲೆ ಇಲ್ಲ. ಕೆಲವ್ರಿಗೆ ಅದನ್ನೇ ಒಂದು ಕಮೆಂಟ್ ಮಾಡ್ತಕ್ಕಂಥದ್ದು, ಬರೀ ನೆಗೆಟಿವ್ ಮಾತನಾಡ್ತಕ್ಕಂಥದ್ದು, ಅದರಲ್ಲಿ ಸಾಧಕ ಬಾಧಕ, ಯಾರು ಸರಿ ಯಾರು ತಪ್ಪು ನಾವು ಅಲ್ಲಿ ಇಲ್ಲ, ಅಧಿಕಾರ ನಾವು ನಡೆಸ್ತಿಲ್ಲ, ನಾವು ಅದರಲ್ಲಿ ಇಲ್ವೇ ಇಲ್ಲ. ಯಾರ್ಯಾರು ಅದಕ್ಕೆ ಸಂಬಂಧಪಡದವರು ಏನೇನೋ ಮಾತನಾಡ್ತಕ್ಕಂಥ ಒಂದು ಭಾವವಾಗುತ್ತದೆ. ನೋಡಿ ಮೊನ್ನೆ ಯಾರೋ ಈ ಒಂದು ಜಂತರ್ ಮಂತರಲ್ಲಿ ಆ ಒಂದು ಪ್ರತಿಭಟನೆ ನಡೀತಲ್ವಾ, ಅಲ್ಲೊಂದು ಊಟದ ವ್ಯವಸ್ಥೆ ಮಾಡಿದ್ದ ಆತ. ನೋಡಪ್ಪ, ಊಟದ ವ್ಯವಸ್ಥೆ ಮಾಡಿದ್ದ, ಪ್ರಸಾದದ ವ್ಯವಸ್ಥೆ ಮಾಡಿದ್ದ, ಅಲ್ಲಿ ಬಂದು ಪ್ರತಿಭಟನೆ ಮಾಡೋರಿಗೆ ಅನ್ನತಕ್ಕಂಥದ್ದು, ಒಳ್ಳೇದು ಮಾಡ್ಲಿಕ್ಕೆ ಹೋಗಿ ಕೆಟ್ಟದ್ದು ಅನ್ನತಕ್ಕಂಥದ್ದು ಉಂಟು. ಸೊ ಶುಕ್ರ ನೀಚನಾಗಿರೋದ್ರಿಂದ ನಿಮ್ಮ ಒಳ್ಳೆತನ ನಿಮ್ಗೆ ನೋವು ಕೊಡ್ತಕ್ಕಂಥ, ದುಡ್ಡು ಕೊಟ್ಟು ಮೋಸ, ನಂಬಿ ಮೋಸ, ಬಂಗಾರ ಬೆಳ್ಳಿ ಆಭರಣ ಯಾರಿಗಾದ್ರೂ ಕೊಡೋದು, ಆ ಫಂಕ್ಷನ್ ಈ ಫಂಕ್ಷನ್ಗೆ ಹೋಗ್ತೀವಿ ಹಾಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಸುಮ್ಮನೆ ತಲೆನೋವುಗಳು. ಕೊಡೋದು ಬೇಡ, ಕೊಟ್ಟು ಕೆಟ್ಟವನಾಗೋದೇ ಬೇಡ, ಕೊಡದಿರನೇ ಕೆಟ್ಟವರಾಗೋಣ. ಫೈನಾನ್ಸ್ ಫೀಲ್ಡ್ ಅಲ್ಲಿ ಇದ್ದೀರಿ, ಸೂಪರ್. ಅಕೌಂಟಿಂಗ್, ಬ್ಯಾಂಕಿಂಗ್, ಫೈನಾನ್ಸಿಂಗ್, ಸ್ವಂತ ವ್ಯವಹಾರಗಳು, ಒಂದು ಮ್ಯೂಸಿಕ್ ಅಂಗಡಿ, ಒಂದು ಲ್ಯಾಪ್ಟಾಪ್ ಅಂಗಡಿ, ಒಂದು ಮೊಬೈಲ್ ಅಂಗಡಿ, ಒಂದು ಜ್ಯೂಸ್ ಅಂಗಡಿ, ಒಂದು ಹಣ್ಣು ಅಂಗಡಿ, ಒಂದು ತರಕಾರಿ ಅಂಗಡಿ, ಒಂದು ಟಿಫನ್ ಅಂಗಡಿ, ತುಂಬಾ ದೊಡ್ಡದಲ್ಲ, ಒಂದು ಸಣ್ಣ ಪುಟ್ಟ ಆದಾಯದ ಕೆಲಸ ಕಾರ್ಯಗಳು, ಮ್ಯಾರೇಜ್ ಫಿಕ್ಸ್ ಮಾಡ್ಕೊಡೋದು, ಟ್ರಾವೆಲ್ಸ್ ಬುಕಿಂಗ್ ಮಾಡ್ಕೊಡ್ತಕ್ಕಂಥದ್ದು, ಇನ್ಶೂರೆನ್ಸ್ ಮಾಡಿಸ್ಕೊಡ್ತಕ್ಕಂಥದ್ದು, ಲೋನ್ಸ್ ಮಾಡಿಸ್ಕೊಡ್ತಕ್ಕಂಥದ್ದು, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತದೆ. ಇನ್ನು ತುಲಾ ರಾಶಿ, ರಾಶಿಯಾಧಿಪತಿ 12ನೇ ಮನೆ, ದೂರ ಓಡು ಸುತ್ತಾಟ, ಎಲ್ಲೋ ಒಂದು ವೈರಾಗ್ಯ, ಅಷ್ಟಮದಲ್ಲಿ ಬೇರೆ ಕುಜ, ದಶಮದಲ್ಲಿ ಗುರು, ಪಂಚಮದಲ್ಲಿ ರಾಹು ಪ್ರಭಂಜನವಾಗಿ ಕೂತಿದ್ದಾನೆ. ತುಲಾ ರಾಶಿಯವರಷ್ಟು ಹುಷಾರಾಗಿ ಈ ಒಂದು ವಾರ ಏನು ಒಂದು ತಿಂಗಳೇ ಹುಷಾರಾಗಿರ್ಬೇಕು. ಕಡಿಮೆ ಅಂದರೂ ಒಂದ್ 10 ದಿನ ಆದರೂ ಹುಷಾರಾಗಿರಿ. ಈ ವಾರ ಅಂತೂ ತುಂಬಾ ಹುಷಾರಾಗಿರಿ. ಯಾವ ದೊಡ್ಡ ಕಾರ್ಯ ಮಾಡಕ್ ಹೋಗ್ಬೇಡಿ. ದೊಡ್ಡ ಇನ್ವೆಸ್ಟ್ಮೆಂಟು, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟು, ಅದರಲ್ಲೂ ಮೆಡಿಕಲ್ ಲೈನ್ ಅಲ್ಲಿ ಇದ್ದೀರಾ, ಜಡ್ಜ್ ಲೈನ್ ಅಲ್ಲಿ ಇದ್ದೀರಾ, ಲೀಗಲ್ ಲೈನ್ ಅಲ್ಲಿ ಇದ್ದೀರಾ, ತುಂಬಾ ದೊಡ್ಡ ಹೆಸರು ಪಡೆದಿದ್ದೀರಾ, ರಾಜಕಾರಣದಲ್ಲಿ ಇದ್ದೀರಾ, ಪೊಲಿಟಿಷಿಯನ್ ಆಗಿದ್ದೀರಾ, ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಇದ್ದೀರಾ, ದಂಡಾಧಿಕಾರಿ ಆಗಿದ್ದೀರಾ, ಏನೋ ಒಂದು ನೋವು ಈ ವಾರ ತಿಂದು ಹಾಕತಕ್ಕಂಥದ್ದಾಗುತ್ತೆ. ಶುಕ್ರ ನೀಚ, ಲಗ್ನಾಧಿಪತಿಯ ನೀಚ, ಖರ್ಚು ಮಾಡ್ಬೇಕಾಗುತ್ತೆ. ಮನೇಲಿಟ್ಟಂತ ದುಡ್ಡು ಯಾರೋ ಕದಿಯೋದು, ಒಡವೆ ಯಾರೋ ಕದಿಯೋದು, ಯಾರಿಗೋ ನಂಬಿ ಕೊಟ್ಟು ಮೋಸ ಹೋಗೋದು, ಚೆಕ್ ಬೌನ್ಸ್ಗಳಾಗೋದು, ಪಾರ್ಟ್ನರ್ಶಿಪ್ ಅಲ್ಲಿ ಮೋಸ ಆಗೋದು, ಫ್ರೆಂಡ್ಶಿಪ್ ಅಲ್ಲಿ ಮೋಸ ಆಗೋದು, ಕುಟುಂಬದಲ್ಲಿ ವಾದ ವಿವಾದಗಳು ಸ್ವಲ್ಪ ಆಗತಕ್ಕಂಥದ್ದು, ತಗಾದೆಗಳಾಗ್ತಕ್ಕಂಥದ್ದು, ಇಂಥದ್ದು ಉಂಟು. ನರಸಿಂಹರೇ ಕಾಪಾಡಬೇಕು. ಲಕ್ಷ್ಮೀ ನರಸಿಂಹ ಹತ್ತಿರದಲ್ಲಿದೆಯಾ, ಹೋಗಿ ಒಂದು ಅರ್ಧ ಕೆಜಿ ಬೆಲ್ಲ ಕೊಡಿ, ಇಲ್ಲ ಬೆಲ್ಲದ ದೀಪ ಹಚ್ಚಿ ಬೆಲ್ಲ ಹಾಕಿ ಮಾಡಿರ್ತಕ್ಕಂಥ ಪಾಯಸ ಅನ್ನವನ್ನ ಕೇಳ್ಕೊಂಡು ಅದ್ರಲ್ಲಿ ನಿಮ್ ಶಕ್ತಿ ಒಂದು 3 kg 9 kg ಮಾಡಿಸಿ ಹಂಚ್ತಾ ಬರ್ತಕ್ಕಂಥದ್ದು ಮಾಡಿ. ಆರೋಗ್ಯ ನೋಡ್ಕೊಳ್ಳಿ. ಕಿಡ್ನಿ ಪ್ರಾಬ್ಲಮ್, ಬ್ಯಾಕ್ ಪೇನ್ ಪ್ರಾಬ್ಲಮ್, ಸಯಾಟಿಕಾ ಪ್ರಾಬ್ಲಮ್, ನರ್ವಸ್ ಪ್ರಾಬ್ಲಮ್, ಏನೋ ಒಂದು ವೀಕ್ನೆಸ್, ಚೆನ್ನಾಗಿ ಪ್ರೋಟೀನ್ಸ್ ತಿನ್ನಿ, ಮೊಳಕೆ ಕಾಳು ತಿನ್ನಿ, ಮೆಗ್ನೀಷಿಯಂ ಇರ್ತಕ್ಕಂಥ ಪ್ರಾಡಕ್ಟ್ಸ್ ನಿತ್ಯ ಒಂದು ಸ್ವಲ್ಪ ನುಗ್ಗೆ ಸೊಪ್ಪಿನ ಸೂಪೋ ಪಲ್ಯವೋ ಅಡಿಗೆಗೆ ಬಳಸ್ತಕ್ಕಂಥದ್ದು, ನುಗ್ಗೆಕಾಯಿ ಬಳಸ್ತಕ್ಕಂಥದ್ದು ಮಾಡಿ ಶಕ್ತಿಯ ಕಡೆ ಗಮನ ಕೊಡ್ತಕ್ಕಂಥದ್ದು ಮಾಡಿ. ಯುಕ್ತಿಯಿಂದ ಮಾಡತಕ್ಕಂಥ ಕೆಲಸ ಕಾರ್ಯಗಳು, ಅಡ್ವೈಸರಿ ಕೆಲಸಗಳು, ಕಮಿಷನ್ ಏಜೆಂಟ್ ಕೆಲಸಗಳು, ಮಧ್ಯವರ್ತಿ ಕೆಲಸಗಳು ತುಂಬಾ ಅನುಕೂಲವನ್ನ ಕೊಡತಕ್ಕಂಥ ವಾರವಾಗಿರುತ್ತೆ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಕುಜ 7ನೇ ಮನೆ, ಸಪ್ತಮಾಧಿಪತಿ 11ನೇ ಮನೆಯಲ್ಲಿ ಬಂದಿರೋದು. ಸೂಪರ್. ಉತ್ತರ ನಕ್ಷತ್ರ ಸಾರದಲ್ಲಿದ್ದಾನೆ. ಸೂರ್ಯ ಭಾಗ್ಯದಲ್ಲಿ, ದಶಮಾಧಿಪತಿ ಭಾಗ್ಯದಲ್ಲಿ 100% ವೃಶ್ಚಿಕ ರಾಶಿಯವರಿಗೆ
ವೃತ್ತಿಯಲ್ಲಿ ಒಂದು ಪ್ರಗತಿ, ವ್ಯವಹಾರದಲ್ಲಿ ಒಂದು ಪ್ರಗತಿ, ಭೂಮಿ ವಿಚಾರದಲ್ಲಿ ಪ್ರಗತಿ, ಅದರಲ್ಲೂ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಟ್ರಾವೆಲ್ಸ್ ಅಲ್ಲಿ ಇದ್ದೀರಾ, ಕಲಾವಿದರಾಗಿದ್ದೀರಾ, ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಅಲ್ಲಿ ಇದ್ದೀರಾ, ಗೌರ್ಮೆಂಟ್ ವ್ಯವಹಾರದಲ್ಲಿ ಇದ್ದೀರಾ, ಹೈನುಗಾರಿಕೆಯಲ್ಲಿ ಇದ್ದೀರಾ, ಚಿಕ್ಕ ಒಂದು ಮೆಸ್ ನಡೆಸ್ತಿದ್ದೀರಾ, ಚಿಕ್ಕ ಒಂದು ಕ್ಯಾಬ್ ಹಾಕೊಂಡಿದ್ದೀರಾ, ರೈತರಾಗಿದ್ದೀರಾ, ದವಸ ಧಾನ್ಯ ಟ್ರೇಡರ್ ಆಗಿದ್ದೀರಾ, ಸ್ಪೈಸಸ್ ಟ್ರೇಡರ್ ಆಗಿದ್ದೀರಾ, ಸೂಪರ್ಬ್ ಆಗಿ ನಡೆಯತಕ್ಕಂಥ ಒಂದು ಭಾವ ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ಸ್ವಲ್ಪ ಈ ಕುಜರಾಹು ಸಂಧಿ ಸಪ್ತಮದ ಮೇಲೆ ನೋಡೋದ್ರಿಂದ, ದಶಮದ ಮೇಲೆ ನೋಡೋದ್ರಿಂದ ನಂಬಿ ದೊಡ್ಡದಾಗಿ ವ್ಯವಹಾರ ಮಾಡೋದು, ಇನ್ವೆಸ್ಟ್ ಮಾಡೋದು ಬೇಡ. ಎತ್ತರದ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಿದ್ರೆ ಎಚ್ಚರಿಕೆ. ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದೆ, BP ಪ್ರಾಬ್ಲಮ್ ಇದೆ, ಶುಗರ್ ಅಲ್ಲಿ ಪ್ರಾಬ್ಲಮ್ ಇದೆ, ಈ ಎಚ್ಚರಿಕೆ. ಆರೋಗ್ಯವನ್ನ ಸರಿಯಾಗಿ ಚೆಕಪ್ ಮಾಡಿಸ್ಕೊಳ್ಳಿ. ಹೊಟ್ಟೆ ತುಂಬಾ ತಿನ್ನಿ, ಕಣ್ ತುಂಬಾ ನಿದ್ದೆ, ಬ್ಯೂಟಿಫುಲ್, ತೊಂದರೆ ಏನೂ ಇಲ್ಲ. ಇನ್ನು ಧನುಸು ರಾಶಿ, ಗುರು ಅಷ್ಟಮ, ಅದು ಒಂದು ಬಾಧೆ. ಲಗ್ನಾಧಿಪತಿ ಅಷ್ಟಮ ಅಂದ್ರೆ ಓಡ್ಬೇಕು, ನಾನು ಓಡ್ಬೇಕೀಗ, ನಾನು ಮಾಡೋ ಕೆಲಸ ಯಾರು ಕೇಳಲ್ಲ, ನೋಡಲ್ಲ, ಮಾಡಲ್ಲ, ಕೊಡಲ್ಲ. ಏನ್ ಮಾಡಿದ್ರು ಎತ್ತು ಮಾಡಿದ್ರು ನಾನು ಮಾಡದ ತಪ್ಪಿಗೆ ನನಗೆ ಅಪವಾದ ಬರಬೇಕು, ಅವಮಾನ ಆಗಬೇಕು. ಯಾರೋ ಮಾಡಿತ್ತು, ಚೆನ್ನಾಗಿ ಕೋತಿ ಬೆಣ್ಣೆ ತಿಂದ್ಬಿಟ್ಟು ಮೇಕೆ ಮೂತಿಗೆ ಒರೆಸ್ತು ಅಂತಕ್ಕಂಥದ್ದಾಗಿ ಅದು ಬಂದು ನಿಂತ್ಕೊಳ್ಳುತ್ತೆ. ನಿಮ್ಮ ಮನ್ಸು ಒಗ್ಗಲ್ಲ. ಇದೇನೋ ಇದು ಭಾಗ್ಯಾಧಿಪತಿಯು ಅಷ್ಟಮ, ಲಗ್ನಾಧಿಪತಿಯು ಅಷ್ಟಮ. ಅವಾಗ ನಾವೇನ್ ಹೇಳ್ತೀವಿ, ವೇದ ವಿದ್ಯಾ, ಉಪನಿಷತ್ತು, ಸೈಕಾಲಜಿಸ್ಟು, ಜ್ಯೋತಿಷ್ಯ, ಆಗಮ, ಯೋಗ, ತಂತ್ರವಿದ್ಯಾ, ಪೂಜಾ ಪುನಸ್ಕಾರ, ಸ್ಪಿರಿಚುವಲ್ ಕೆಲಸಗಳು ಅದ್ಭುತ ಪ್ರಗತಿ. ಭಾಗ್ಯಾಧಿಪತಿ ಅಷ್ಟಮ. ರಂಧ್ರಂ ಅಂತ ಹೇಳ್ತವೆ. ರಂಧ್ರ ವಿದ್ಯೆಗಳು, ಸೂಕ್ಷ್ಮ ವಿದ್ಯೆಗಳು, ಅಂತರಂಗದ ವಿದ್ಯೆಗಳು, ಅಂತರಂಗದ ಕೆಲಸಗಳು, ಯಕ್ಷಿಣಿ ವಿದ್ಯೆಗಳು, ಮಂತ್ರಾನುಷ್ಠಾನಗಳು, ಜಪ ಮಾಡ್ಕೊಳ್ಳೋದು, ಗುರುಗಳಾಗಿರ್ತಕ್ಕಂಥದ್ದು, ಮಾರ್ಗದರ್ಶನ ಮಾಡತಕ್ಕಂಥದ್ದು, ಟೀಚರ್ ಆಗಿರೋದು, ಲೆಕ್ಚರರ್ ಆಗಿರೋದು, ಪ್ರೊಫೆಸರ್ ಆಗಿರೋದು, ಅಡ್ವೈಸರ್ ಆಗಿರೋದು, ಅದ್ಭುತ ಪ್ರಗತಿ. ಬಟ್ ಯಾರಾದ್ರೂ ಟೀಚರ್ಗೆ ಇವತ್ತು ಮರ್ಯಾದೆ ಕೊಡ್ತಾರಪ್ಪ ಗುರುಗಳಿಗೆ? ಇಲ್ಲವೇ ಇಲ್ಲ. ಟೀಚರ್ಗಳಿಗೂ ತಮ್ಮ ಶಕ್ತಿ ಗೊತ್ತೇ ಇಲ್ಲ, ಅದನ್ನ ಏನಕ್ಕೆ ಸದುಪಯೋಗ ಪಡಿಸ್ಬೇಕು ಅಂತ ಎಲ್ಲೆಲ್ಲೋ ಏನೇನೋ ಮಾಡ್ತಕ್ಕಂಥ ಒಂದು ಎಡವಟ್ಟು, ತುಂಬಾ ತಿಳಿದವನ್ನೇ ಬೆಂಕಿ ಹಚ್ಚತಕ್ಕಂಥ ಒಂದು ಭಾವ ಜಾಸ್ತಿ. ಇನ್ನು ಮಕರ ರಾಶಿ ವಿಶೇಷವಾಗಿ, ಗುರು ನೇರವಾಗಿ ನೋಡ್ತಿದೆ. ದಶಮಾಧಿಪತಿ ಭಾಗ್ಯದಲ್ಲಿದ್ದಾನೆ, ಸೂಪರ್. ಬಟ್ ಭಾಗ್ಯದಲ್ಲಿ ಶುಕ್ರ ನೀಚನಾಗಿದ್ದಾನೆ. ಪಂಚಮಾಧಿಪತಿ ಭಾಗ್ಯದಲ್ಲಿರೋದು ಅದೊಂದು ಅತ್ಯದ್ಭುತ. ಹೆಸರು, ಕೀರ್ತಿ, ಪ್ರತಿಷ್ಠೆ ಬರುತ್ತೆ. ಬಟ್ ಕಷ್ಟಪಡಬೇಕು. ಈ ವಾರ ಚೆನ್ನಾಗಿದೆ. ಸ್ತ್ರೀ ಸುಖ, ಪ್ರಣಯ ಸುಖ, ಟ್ರಾವೆಲ್ ಸುಖ, ಆಧ್ಯಾತ್ಮಿಕ ಸುಖ, ಪಯಣ ಸುಖ, ಒಂದೊಳ್ಳೆ ಊಟ, ಭೋಜನ, ಟ್ರಾವೆಲ್, ಟ್ರಿಪ್ಪು, ಫ್ರೆಂಡ್ಸು, ಗಾಡಿ, ಈ ಥರದ್ದೇನಾದ್ರು ಪ್ರಯತ್ನ ಮಾಡ್ತಿದ್ದೀರಿ, ಅತ್ಯದ್ಭುತ. ಬಟ್ ಕುಜ ಪಂಚಮದಲ್ಲಿರೋದು ದೂರ ಪ್ರಯಾಣ, ದೂರದ ಕೆಲಸ, ಅದರಲ್ಲೂ ರೈತರಾಗಿದ್ದೀರಾ, ಸರ್ಪಗಳು, ಜಾಗ್ರತೆ. ಒಂಥರ ಕ್ರಿಮಿಕೀಟಗಳ ಬಾಧೆ, ಇನ್ಫೆಕ್ಷನ್ಗಳ ಬಾಧೆ, ಅಲರ್ಜಿಗಳ ಬಾಧೆ, ಮಂಡಿ ನೋವು, ಸೊಂಟ ನೋವು, ಲಿವರ್ ಸಮಸ್ಯೆ, ಕೇತು, ವಿಪರೀತ ಅಭ್ಯಾಸ ಏನಾದರೂ ಇತ್ತು ಅಂದ್ರೆ ಲಿವರ್ ಸೋರಿಯಾಸಿಸ್ ಆಗೋದು, ಹೆಪಟೈಟಿಸ್ ಆಗೋದು. ಈಗ ನೋಡಿ, ಘನ ಸರ್ಕಾರ ಪ್ರತಿ ಮಕ್ಕಳಿಗೂ ಕೆಲವೊಂದು ತಪಾಸಣೆಗಳನ್ನ ಸ್ಕೂಲ್ ಕಾಲೇಜುಗಳಲ್ಲಿ ಮಾಡಬೇಕು, ಟೆಸ್ಟ್ ಮಾಡಬೇಕು. ಕೆಲವೊಂದು ಗುಪ್ತ ರೋಗಗಳ ಟೆಸ್ಟ್ ಮಾಡಬೇಕು, ಅವ್ರಗಳಿಗೆ ಅರಿವು ಮೂಡಿಸ್ಬೇಕು ಅನ್ನತಕ್ಕಂಥ ಯೋಜನೆಗಳನ್ನ ರೂಪಿಸ್ತಿದೆ. ಹಾಗೆಯೇ ನೀವು ಗಮನಿಸಿ ನೋಡಿದ್ರೆ ಆ ಗುರು ವಿಶೇಷವಾಗಿ ಸೂರ್ಯನ ಜೊತೆ ಇರೋದ್ರಿಂದ ವಿದ್ಯಾರ್ಥಿಗಳಿಗೋಸ್ಕರ ಯಾರಾದ್ರೂ ಈ ತರ ಚೀಟಿಂಗ್ ಮಾಡಿದ್ರೆ 10 ಕೋಟಿ ಫೈನು, 10 ವರ್ಷ ಜೈಲು, ಈ ತರದೊಂದು ದೊಡ್ಡದಾದಂತ ಒಂದು ಕಾನೂನನ್ನ ಪಾಸ್ ಮಾಡಿದ್ದಾರೆ. ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್. ಬಟ್ ಕುಜಾಕೇತು ಅಷ್ಟಮ ನೋಡ್ತಿರೋದ್ರಿಂದ ಈ ಟ್ರಾವೆಲ್ಸ್ ಬಿಸ್ನೆಸ್, ವೆಹಿಕಲ್ ಬಿಸ್ನೆಸ್, ರಿಯಲ್ ಎಸ್ಟೇಟ್, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ರೈತರಾಗಿದ್ದೀರ, ಬೆಳೆಗಳಿಗೆ ಹುಳ ಬೀಳೋದು, ಅಕಾಲಿಕ ಮಳೆ ಆಗೋದು, ಇಲ್ಲ ಮಳೆಯೇ ಇಲ್ಲದೆ ಒದ್ದಾಡೋದು, ಈ ತರದ ಪ್ರಸಂಗಗಳ ಒಂದು ಎಳೆದಾಟ ಉಂಟು. ಎಚ್ಚರಿಕೆ. ಮಕರ ರಾಶಿ, ಗಣಪತಿ ಆರಾಧನೆ ಇಲ್ಲ ಸುಬ್ರಹ್ಮಣ್ಯ ಆರಾಧನೆ, ಸಮಾಧಾನ. ರಾಹು, ಚಂದ್ರ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಹುಳಿ ಪದಾರ್ಥ, ಲಿಕ್ಕರು, ಅಡ್ವೈಸರಿ, ಇಂತಹ ವೃತ್ತಿ ಉದ್ಯೋಗಗಳು ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ಇನ್ನು ಕುಂಭರಾಶಿ, ಭಾಗ್ಯಾಧಿಪತಿ ಅಷ್ಟಮ. ಶುಕ್ರ ಇಷ್ಟು ದಿನ 7ನೇ ಮನೆಯಲ್ಲಿ ಕೂತಿದ್ದ,
ಈಗ ಕನ್ಯಾ ರಾಶಿಯಲ್ಲಿ ಕುಳಿತಿರೋದು ಒಂಚೂರು ಒದ್ದಾಟವೇ, ಹೋರಾಟವೇ. ಕುಂಭರಾಶಿಗೆ ಮನೆಯಲ್ಲಿ ತಂದೆಗೆ, ತಾಯಿಗೆ, ಕುಟುಂಬಕ್ಕೆ ಚಂದ್ರ ರಾಹು ಮನಸ್ಸಿಗಂತೂ ಹುಚ್ಚಿಡ್ದಂಗೆ ಆಗುತ್ತೆ. ಕೆಲಸ ನೋಡ್ಲಾ, ಮನೆ ನೋಡ್ಲಾ, ಕುಟುಂಬ ನೋಡ್ಲಾ, ಆದಾಯ ನೋಡ್ಲಾ, ಏನೋ ಗಲಿಬಿಲಿ. ಸಂಗಾತಿಯ ಆರೋಗ್ಯ ಇರ್ಬೋದು, ಮನೆಯವರ ಆರೋಗ್ಯ ಇರ್ಬೋದು, ಒಂದು ಹಿರಿಯರ ಆರೋಗ್ಯ ಇರ್ಬೋದು. ಕುಜ ಬೇರೆ ಸುಖದಲ್ಲಿ ಸುಡುತ್ತಿದ್ದಾನೆ, ಗುರು ಬೇರೆ 6ನೇ ಮನೆಯಲ್ಲಿ ಇರೋದೆಲ್ಲ ಖರ್ಚು ಮಾಡಿಸ್ತಾನೆ. ಓವರ್ ಕಮಿಟ್ಮೆಂಟ್, ಓವರ್ ರಿಸ್ಕ್, ಓವರ್ ಬರ್ಡನ್ನು, ಕೊಟ್ಟು ಮೋಸ, ನಂಬಿ ಮೋಸ. 7ನೇ ಮನೆ 6ನೇ ಮನೆ ಗೋವಿಂದ. ತಂದೆ ಕಾರಕ ಅಲ್ಲ 6ನೇ ಮನೆ, ತಾಯಿ ಕಾರಕ ನಿಮ್ಮ ಮನೆ. ಸೊ ತಾಯಿಗೊಂದು ಬಾಧೆ ಇದೆ, BP ಇದ್ರೆ, ಶುಗರ್ ಇದ್ರೆ ಅವ್ರ ಕಡೆ ನೋಡ್ಕೊಳ್ಳಿ. ಸೋದರಿಯರ ಹತ್ರ ಜಗಳ ಆಗೋದು, ಸೋದರಿಯರ ವಿಚಾರದಲ್ಲಿ ಕಮಿಟ್ಮೆಂಟ್ ಆಗೋದು, ನೋವುಗಳಿರೋದು, ಈ ತರದಿರ್ತಕ್ಕಂಥದ್ದು ಉಂಟು. ಬಟ್ ಶನಿ ವಕ್ರನಾಗಿ ನಿಮ್ಮ ಮನೆಯನ್ನೇ ನೋಡ್ತಿರೋದ್ರಿಂದ, ರಾಹು ದಿಗ್ಬಲನಾಗಿ ನೀವು ಕುಳಿತಿರೋದ್ರಿಂದ ಸಮಥಿಂಗ್ ಪೊಲೀಸು, ಮಿಲಿಟರಿ, ಡಿಫೆನ್ಸು, ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಕೆಲಸ, ಸಿವಿಲ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್, ಕಲಾವಿದರಾಗಿದ್ದೀರಾ. ಅಲ್ಪ ಸ್ವಲ್ಪ ಊಟ, ಬಟ್ಟೆ, ವ್ಯವಸ್ಥೆ ಇದಕ್ಕೇನು ದೋಷ ಬರೋದಿಲ್ಲ. ಯಾಕಂದ್ರೆ ಗುರು 6ನೇ ಮನೆಯಿಂದ ಧನಸ್ಥಾನ ನೋಡ್ತಾನೆ, ನಿಮ್ಮ ದಶಮ ಸ್ಥಾನ ನೋಡ್ತಾನೆ. ಸೂರ್ಯನ ಜೊತೆ ಸರ್ಕಾರಿ ಮಟ್ಟದ ಕೆಲಸ, ಜ್ಯೋತಿಷ್ಯ, ಆತ್ಮೀಕ ಕೆಲಸಗಳು, ಗುರುವಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗಗಳು, ಅದ್ಭುತವಾದಂತ ಪ್ರಗತಿ ಕಾಣಿಸ್ತಕ್ಕಂಥ ಒಂದು ವಾರವಾಗಿರುತ್ತೆ. ಚೆನ್ನಾಗಿದೆ. ಆರೋಗ್ಯ ನೋಡ್ಕೊಳ್ಳಿ. ಸ್ವಲ್ಪ ಶುಗರ್ ಅಲ್ಲಿ ವೇರಿಯೇಷನ್ ಇರೋರು, 6ನೇ ಮನೇಲಿ ಗುರು, ಸ್ವಲ್ಪ ಲಿವರ್ ಅಲ್ಲಿ ಪ್ರಾಬ್ಲಮ್, ಡೈಜೆಷನ್ ಪ್ರಾಬ್ಲಮ್, ಏನ್ ತಿಂತಿದ್ದೀರಿ ನೋಡ್ಕೊಂಡು, ಸೆಕ್ಸುವಲ್ ಪ್ರಾಬ್ಲಮ್ಸ್ ಬರ್ತಕ್ಕಂಥದ್ದು, ಸೊಂಟ ನೋವು ಬರೋದು, ಜೆನೆಟಿಕ್ಸ್ ಪ್ರಾಬ್ಲಮ್ ಬರೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು, ಇಂಟೆಸ್ಟೈನ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು, ಮಲಬದ್ಧತೆ ಸಮಸ್ಯೆ ಆಗ್ತಕ್ಕಂಥದ್ದು, ಮೋಷನ್ ಸಮಸ್ಯೆ ಆಗ್ತಕ್ಕಂಥದ್ದು, ಡೈಜೆಷನ್ ಸಮಸ್ಯೆ ಆಗತಕ್ಕಂಥದ್ದು. ರಾಹು ಚೆನ್ನಾಗಿ ತಿನ್ನಿಸ್ತಾನೆ, ಏನಂದ್ರೆ ಏನೋ ತಿನ್ನಿಸ್ತಾನೆ, ಏನಂದ್ರೆ ಏನೋ ಕುಡಿಸ್ತಾನೆ, ಇಲ್ಲ ಸರಿ ಟೈಮ್ ತಿನ್ನೋದಿಲ್ಲ. ನೋಡ್ಕೊಳ್ಳಿ, ಅದೊಂದು ಚೂರು ನೋಡ್ಕೊಳ್ತಕ್ಕಂಥದ್ದು. ಹತ್ತಿರದಲ್ಲಿ ತಿರುಪತಿ, ಚಿಕ್ಕ ತಿರುಪತಿ, ವಿಷ್ಣು ಆಲಯಗಳಿದ್ರೆ, ಲಕ್ಷ್ಮೀ ಆಲಯ, ವೇಣುಗೋಪಾಲ, ಕೃಷ್ಣ ಇಂಥ ಆಲಯಗಳಿದ್ರೆ ಹೋಗಿ ಒಂದು ಸಣ್ಣ ದರ್ಶನ, ತುಂಬಾ ಒಂದು ಸಮಾಧಾನ ಕೊಡ್ತಕ್ಕಂಥದ್ದು. ಮನೆಯಲ್ಲಿ ನಿತ್ಯ ಶ್ರೀನಿವಾಸ ಸುಪ್ರಭಾತ ಕೇಳೋದು, ವಿಷ್ಣು ಸಹಸ್ರನಾಮ ಕೇಳೋದು, ಲಕ್ಷ್ಮೀ ಸಹಸ್ರನಾಮ ಕೇಳೋದು ಪ್ರಯತ್ನ ಮಾಡಿ. ದೇಹಕ್ಕೆ ಬೇಕಿರತಕ್ಕಂಥ ಒಂದು ಎಕ್ಸಸೈಸ್, ಒಳ್ಳೆ ಊಟ ಮಾಡೋದು, ಸರಿಯಾದ ಟೈಮ್ ತಿನ್ನೋದು, ಇದನ್ನ ಮಾಡ್ಕೊಳ್ಳಿ. ಮೀನರಾಶಿ, ಕೆಟ್ಟವನ್ ಕೆಟ್ಟು ವಿಪರೀತ ರಾಜಯೋಗಂ. ಸೂಪರ್. ಅಷ್ಟಮಾಧಿಪತಿ ಸಪ್ತಮಾಧಿಪತಿ ಸುಖ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಸೂರ್ಯ, 3ನೇ ಮನೆಯಲ್ಲಿ ಕುಜ, ಚಂದ್ರ ಒಬ್ಬ ಮಲಗಿದಾನೆ, ಪಂಚಮಾಧಿಪತಿ. ಸೊ ಗೌರವದ ಚಿಂತೆ, ಮರ್ಯಾದೆಯ ಚಿಂತೆ, ಪ್ರೆಸ್ಟೀಜ್ನ ಚಿಂತೆ, ಇವುಗಳು ತಲೆ ತಿನ್ನಿಸುತ್ತೆ. ಒಂದು ಅಷ್ಟಮಾಧಿಪತಿ ಸಪ್ತಮ ಅಂದ್ರೆ ಬರೀ ಕೊಡೋದು ಇರುತ್ತೆ, ಬೇರೆಯವ್ರಿಗೆ ಕೊಡೋದು, ನಂಬಿಬಿಟ್ಟು ಕೊಟ್ಟು, ಪಾಲುದಾರಿಕೆ ಕೊಟ್ಟು, ಶ್ರಮ ನೀವ್ ಹಾಕ್ತೀರಿ 100 ರೂಪಾಯಿ, ಬೇರೆಯವ್ರು ಯಾರೋ 80 ರೂಪಾಯಿ ತಿಂತಾರೆ. ಯಾರಿಗೋ ಇನ್ಕ್ರಿಮೆಂಟು, ಯಾರಿಗೋ ಪ್ರಮೋಷನ್, ನಿಮ್ ಟೀಮ್ ಪ್ರಮೋಷನ್ ಆಗತಕ್ಕಂಥದ್ದಾಗುತ್ತೆ. ಗೊತ್ತೋ ಗೊತ್ತಿಲ್ಲದೆಯೋ ಎರಡೆರಡು ದಾರಿ, ಎರಡೆರಡು ಬಿಸ್ನೆಸ್, ಎರಡೆರಡು ವ್ಯವಹಾರ, ಎರಡೆರಡು ಸಂಬಂಧ. ಶುಕ್ರ ನೀಚ ಅಲ್ವಾ, ತಗೊಂಡೋಗ್ಬಿಟ್ಟು ಯಾವುದೋ ಒಂದು ತಂದಿಡ್ತಕ್ಕಂಥದ್ದಾಗುತ್ತೆ. ಗೊತ್ತೋ ಗೊತ್ತಿಲ್ಲದೆಯೋ ಕೆಲವೊಂದು ಪರಿಚಯಗಳು, ಗೆಳೆತನಗಳು, ವ್ಯವಹಾರಕ್ಕೋ ಆತ್ಮೀಯತೆಗೋ ಹತ್ತಿರ ಬಂದು ದುರುಪಯೋಗ ಮಾಡ್ಕೊಳ್ಳೋದು, ಕೆಟ್ಟದಾಗ ನಿಮ್ ಬಗ್ಗೆ ಹೋಗಿ ಹೇಳ್ಬಿಡೋದು. ನಿಮ್ಮ ಲಾಭಕ್ಕೆ ಮಾತ್ರ ಅವ್ರು ಇರ್ತಾರೆ, ನಿಮ್ ನಷ್ಟಕ್ಕೆ ನಿಮ್ ಜೊತೆಲಿರೋದಿಲ್ಲ. ಅಷ್ಟಮಾಧಿಪತಿ ಸಪ್ತಮದಲ್ಲಿ ಇತ್ತು ಅಂದ್ರೆ ದುಡ್ಡು ಕಳ್ಕೊಳ್ಳೋದೆ, ಕಳ್ಳತನ ಆಗೋದು, ಮೋಸ ಹೋಗೋದು. ವೆರಿ ಕೇರ್ಫುಲ್. ದೊಡ್ಡ ಲಾರ್ಜ್ ಎಂಟರ್ಪ್ರೈಸಸ್ ಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಮೀಡಿಯಾನಲ್ಲಿ ಕೆಲಸ ಮಾಡ್ತಿದ್ದೀರಿ, ಮಾಧ್ಯಮ, ಯೂಟ್ಯೂಬ್, ಪೇಪರು, ಪ್ರೆಸ್ಸು, ಆರ್ಟಿಸ್ಟು, ತುಂಬಾ ಕೇರ್ಫುಲ್ ಇರಿ. ಎಲ್ಲೋ ಯಾವತ್ತೋ ಏನೋ ಮಾಡಿದಂತ ಒಂದು ಎಡವಟ್ಟು ಈಗ ಉಲ್ಪಣ ಆಗತಕ್ಕಂಥ ಭಾವ. ವೆರಿ ವೆರಿ ಕೇರ್ಫುಲ್. ಬಟ್ ಕುಜ 3ನೇ ಮನೆಯಲ್ಲಿ ಕುಳಿತಿರೋದ್ರಿಂದ ಎಲ್ಲವನ್ನು ಎದುರಿಸ್ತಕ್ಕಂಥ ತಾಕತ್ತು ಬರುತ್ತೆ. ಶತ್ರು ನಾಮಾವಶೇಷ ಆಗ್ತಕ್ಕಂಥದ್ದಾಗುತ್ತೆ. ಸ್ವಂತ ಬಿಸ್ನೆಸ್ ಮಾಡ್ತಿರತಕ್ಕಂಥವ್ರು, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಫೈನಾನ್ಸ್, ಬ್ಯಾಂಕಿಂಗ್, ಲೆಂಡಿಂಗ್, ಗೌರ್ಮೆಂಟ್ ಪ್ರಾಜೆಕ್ಟ್ಸ್, ಗೌರ್ಮೆಂಟ್ ಕಾಂಟ್ಯಾಕ್ಟ್ಸ್, ಪೊಲಿಟಿಷಿಯನ್ಸ್, ನಮಗೊಂದು ಅಧಿಕಾರ ಬರುತ್ತೆ. ಯಾಕಂದ್ರೆ ಕೆಟ್ಟವನ್ ಕೆಟ್ಟು ವಿಪರೀತ ರಾಜಯೋಗಂ. ಶುಕ್ರ ನೀಚ ಆದ ಅಲ್ವಾ, ಅಷ್ಟಮಾಧಿಪತಿ ಕೆಟ್ಟಿದ್ದಾನೆ. ಸೊ ಒಂದು ಅದೃಷ್ಟ ಬಂದು ನಿಲ್ಲತಕ್ಕಂಥದ್ದಾಗುತ್ತೆ. ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಪದವಿ ನಿಮ್ಮನ್ನು ಹುಡ್ಕೊಂಡು ಬರ್ತಕ್ಕಂಥದ್ದಾಗುತ್ತೆ. ಆಕಸ್ಮಿಕವಾಗಿ ದೈವ ದರ್ಶನ, ಗುರು ದರ್ಶನ, ಪ್ರಾರ್ಥನಾ ದರ್ಶನ. ಚಿಕ್ಕ ಮಕ್ಕಳಿದ್ರೆ ಮಕ್ಕಳ ಕಡೆ ನೋಡ್ಕೊಳ್ಳಿ, ಸಂಗಾತಿ ಕಡೆ ನೋಡ್ಕೊಳ್ಳಿ. ಸಂಗಾತಿ ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ
ಏರುಪೇರುಗಳಾಗತಕ್ಕಂಥದ್ದುಂಟು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ